ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ ಒಳಗಡೆ ನಿಮಗೆ ಏನು ಕಲಿಸಿಕೊಡ್ತಾ ಇದೀನಿ ಅಂದ್ರೆ, ಇವತ್ತು ನಾವು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಕಲಿತಾ ಇದೀವಿ. ಅಂದ್ರೆ ಬೇಸಿಕ್ ಕೋರ್ಸ್ ಅಲ್ಲಿ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಸಂಪೂರ್ಣವಾಗಿ ಕಲಿತಾ ಇದೀವಿ. ಯಾಕೆ ಕಂಪ್ಯೂಟರ್ ಕಲಿತಾ ಇದೀವಿ ಅಂದ್ರೆ, ಫ್ಯೂಚರ್ ಒಳಗೆ ಎಲ್ಲಾದ್ರೂ ಜಾಬ್ ಮಾಡಬೇಕು, ಕಂಪ್ಯೂಟರ್ ಆಪರೇಟರ್ ಆಗಿ ಹೋಗಬೇಕಾಗಿದೆ, ಕಂಪ್ಯೂಟರ್ ಮೇಲೆ ಕೆಲಸ ಮಾಡಲಿಕ್ಕೆ ಕಂಪನಿಗಳಿಗೆ ಹೋಗಬೇಕಾಗಿದೆ. ಸರ್, ನಮಗೆ ಕಂಪ್ಯೂಟರ್ ಅನ್ನೋದೇ ಗೊತ್ತಿಲ್ಲ ಅಂತೇಳಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಇವತ್ತು ಆನ್ಲೈನ್ ಒಳಗಡೆ ಸಂಪೂರ್ಣವಾಗಿ ಇವತ್ತು ಕಂಪ್ಯೂಟರ್ ಕೋರ್ಸ್ ಅನ್ನ ಪಡಿತಾ ಇದ್ದಾರೆ. ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವು ಏನೆಲ್ಲ ಮಾಡಬಹುದು ಕಂಪ್ಯೂಟರ್ ಒಳಗಡೆ ಅನ್ನೋದನ್ನ ಸಂಪೂರ್ಣವಾಗಿ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಇವತ್ತಿನ ಈ ಒಂದು ಕ್ಲಾಸ್ ಒಳಗಡೆ ಏನು ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಯಾವುದೋ ಒಂದು ಕಂಪನಿ ಆಗಿರಬಹುದು, ಯಾವುದೋ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ಯಾವುದೋ ಒಂದು ಸರ್ಕಾರಿ ಕಚೇರಿಗಳಾಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ಇವತ್ತು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು, ಅಥವಾ FDA FDC ಹುದ್ದೆಯಲ್ಲಿರುವಂತವರಾಗಿರ್ಬೋದು, ಅಥವಾ ಕ್ಲರ್ಕ್ ಆಗಿ ಕೆಲಸ ಮಾಡಿರುವ ಅಂತವರಾಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳ ನಿಮಗೆ ಕೊಡ್ತಾರೆ, ಅದನ್ನ ನೀವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇವತ್ತು ಈ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಕೂಡ ಬಹಳಷ್ಟು ಜನ ಈ ಒಂದು ಆನ್ಲೈನ್ ಕೋರ್ಸ್ಗೆ ಸಂಪೂರ್ಣವಾಗಿ ಜಾಯಿನ್ ಆಗಿದ್ದೀರಿ. ಈ ಒಂದು ಆನ್ಲೈನ್ ಕೋರ್ಸ್ ಅನ್ನ ಪ್ರತಿದಿನ ನೀವು ಕೂಡ ಜಾಯಿನ್ ಆಗಿ ಈ ಒಂದು ಕೋರ್ಸ್ ಅನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂದ್ರೆ, ಈ ಒಂದು ಕೋರ್ಸಿನ ಫೀಸ್ ಅನ್ನ ಪೇಮೆಂಟ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಕೋರ್ಸ್ಗೆ ಜಾಯಿನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಕೋರ್ಸ್ ಮಾಡಬೇಕಾಗಿತ್ತು ಅಂದ್ರೆ ಕೋರ್ಸ್ ಅನ್ನ ಅಡ್ಮಿಷನ್ ಮಾಡ್ಕೊಂಡು ನೀವೇನ್ ಮಾಡಬೇಕು, ಕೋರ್ಸ್ ಅನ್ನ ಸಂಪೂರ್ಣವಾಗಿ ಪ್ರತಿದಿನ ರಾತ್ರಿ 8 ಗಂಟೆಗೆ ನಡೆಯುವಂತ ಒಂದು ಕ್ಲಾಸ್ಗೆ ಜಾಯಿನ್ ಆಗ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ಬೇಕು, ಕಂಪ್ಯೂಟರ್ ಒಳಗಡೆ ಯಾವುದೋ ಒಂದು ಅಪ್ಲಿಕೇಶನ್ ಅನ್ನು ಓಪನ್ ಮಾಡಬೇಕಾಗಿತ್ತು ಅಂದ್ರೆ, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಕಾಣಿಸ್ತಾ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಭಾರಿ ಇಂಪಾರ್ಟೆಂಟ್ ಆಗಿರುವಂತ ಇವತ್ತಿನ ಕ್ಲಾಸು ನಿಮ್ಗೆ ಒಂದು ಸಾರಿಗೆ ಇವತ್ತಿನ ಒಂದು ಕ್ಲಾಸ್ ಕೂಡ ಅರ್ಥ ಆಗುವುದಿಲ್ಲ. ಹಂಗಾಗಿ ಪೆನ್ ನೋಟ್ಬುಕ್ ತಗೊಂಡು ನಾನು ಹೇಳುವಂತ ವಿಧಾನಗಳನ್ನ ಸಂಪೂರ್ಣವಾಗಿ ಬರೆದು ಇಟ್ಕೋಬೇಕು. ಗೊತ್ತಾಗ್ತದ? ಹಂಗಾಗಿ ಪೆನ್ ನೋಟ್ಬುಕ್ ತಗೋರಿ ತಗೊಂಡು. ಯಾಕಂದ್ರೆ ಇವತ್ತಿನ ಈ ಒಂದು ಕ್ಲಾಸ್ ಒಳಗಡೆ ನೀವು ಸಂಪೂರ್ಣವಾಗಿ ಕನ್ಫ್ಯೂಸ್ ಆಗ್ಬಿಡ್ತೀರಿ, ಹೆಂಗ್ ಸರ ಏನ್ ಮಾಡಿದ್ರಿ ಗೊತ್ತೇ ಆಗ್ಲಿಲ್ಲ ಅಂತೇಳಿ ಅನ್ನಿಸ್ಬಹುದು. ಸಂಪೂರ್ಣವಾಗಿ ಅದನ್ನ ನೋಟ್ ಮಾಡ್ತಾ ಹೋಗ್ಬೇಕು. ಜೊತೆಗೆ ನಾವು ಏನ್ ಮಾಡಿದೀವಿ, ಹಿಂದಿನ ಒಂದು ಕ್ಲಾಸ್ ಒಳಗಡೆ ಹೋಮ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಇನ್ಸರ್ಟ್ ಅಲ್ಲಿ ಇರುವಂತಹ ಇವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ನಾವು ಕೆಲಸ ಮಾಡಬಹುದು, ಕೆಲವೊಂದು ನೋಡಿದೀವಿ, ಇನ್ ಕೆಲವೊಂದು ಸಂಪೂರ್ಣವಾಗಿ ನೋಡಿಲ್ಲ, ಅವನು ಕೂಡ ಸಂಪೂರ್ಣವಾಗಿ ನೋಡ್ಬೇಕಾಗಿದೆ. ಇವತ್ತು ಪೇಜ್ ಲೇಔಟ್ ಅಂತ ಬರ್ತಾ ಇದೆ, ಜೊತೆಗೆ ಇಲ್ಲಿಂದ ರೆಫರೆನ್ಸ್ ಅಂತ ಬರ್ತಾ ಇದೆ. ರೆಫರೆನ್ಸ್ ಮುಂದ್ಗಡೆ ಕಾಣಿಸ್ತಾ ಇರೋದು ಇವತ್ತು ಮೇಲಿಂಗ್ ಅಂತ ಕಾಣಿಸ್ತಾ ಇದೆ. ಯಾವುದು ಮೇಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಯಾವುದೇ ಒಂದು ಆಫೀಸ್ ಆಗಿರ್ಬೋದು, ಎಲ್ಲೇ ಒಂದ್ ಕಡೆ ಕೆಲಸ ಮಾಡ್ಕೋದ್ ಕೂತಿರ್ತೀರಿ, ಹೌದಾ? ಅಲ್ಲಿ ಕಂಪ್ಯೂಟರ್ ಮೇಲೆ ಅಥವಾ ಕಂಪನಿ ಒಳಗಡೆ ಕೆಲಸವನ್ನ ನೀವು ಮಾಡ್ತಾ ಇರ್ತೀರಿ. ಅವಾಗ ನಿಮ್ಮ ಮೇಲಿರುವಂತಹ ಅಧಿಕಾರಿಗಳೇನಿರ್ತಾರೆ, ನೋಡಪ್ಪ ತಮ್ಮ, ಇವತ್ತು ನಾನು 20 ಜನರಿಗೆ ಇವತ್ತು ಉದ್ಯೋಗವನ್ನ ಅಂದ್ರೆ ಜಾಬ್ ಅನ್ನ ಕೊಟ್ಟಿದ್ದೀವಿ. ಈಗ ಒಂದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ, ಅಲ್ಲಿ ಏನ್ ಮಾಡ್ತಾ ಇದ್ರಿ, ನೀವು ಒಂದು ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ಕೊಂಡಿರ್ತೀರಿ. ನೇಮಕಾತಿ ಮಾಡಿದ್ಮೇಲೆ ಅವರಿಗೆ ನೇಮಕಾತಿ ಲೆಟರ್ ವನ್ನ ಕಳಿಸಬೇಕಾಗ್ತದೆ. ಯಾಕಂದ್ರೆ 10-15 ಸಾವಿರ ಜನ ಇರ್ಬೋದು, 500-600 ಜನ ಇರ್ಬೋದು, ಆ 500-600 ಜನರಿಗೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ಲೆಟರ್ ವನ್ನ, ಅಪಾಯಿಂಟ್ಮೆಂಟ್ ಲೆಟರ್ ವನ್ನ ಅವರಿಗೆ ಸಂಪೂರ್ಣವಾಗಿ ಕಳಿಸಬೇಕಾಗತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಈಗ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸಬೇಕಾಗಿದ್ರಿ ಸರ್ ಅಂತೇಳಿ ಅವ್ರ ಕಡೆಯಿಂದ ಅವ್ರ ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಕಲೆಕ್ಟ್ ಮಾಡ್ಕೋತೀವಿ. ವಿಷಯ ಏನಿರುತ್ತೆ ಒಂದೇ ಇದ್ದಿರುತ್ತದೆ. ಯಾಕಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಒಳಗೆ ಅವರು ಯಾವ ಹುದ್ದೆಗೆ ಆಯ್ಕೆ ಆಗಿದ್ದಾರೆ, ಅವರಿಗೆ ಎಷ್ಟು ಸ್ಯಾಲರಿಯನ್ನು ಕೊಡ್ತಾ ಇದ್ರೆ, ಜೊತೆಗೆ ಯಾವ ಒಂದು ದಿನಾಂಕಕ್ಕೆ ಅವರು ಜಾಯಿನ್ ಆಗಬೇಕಾಗಿದೆ ಅನ್ನುವಂತ ಮಾತ್ರ ಬದಲಾವಣೆ ಮಾಡಬೇಕಾಗಿರುತ್ತೆ. ಉಳಿದಿರುವಂತಹ ವಿಷಯ ಸಂಪೂರ್ಣವಾಗಿ ಸೇಮ್ ಇರುತ್ತೆ. ಅವು ಎಲ್ಲವನ್ನೂ ಕೂಡ ಇವತ್ತು 500 ಜನರಿಗೆ ನಾವೊಂದು ಲೆಟರ್ ಗಳನ್ನ ಮಾಡಿ ಪ್ರಿಂಟ್ ಅನ್ನ ತೆಗಿಬೇಕಾಗಿದೆ. ಆ ಒಂದು 500 ಜನರ ಒಂದು ಲೆಟರ್ ಅನ್ನ ಮಾಡಬೇಕಾಗಿತ್ತು ಅಂದ್ರೆ, ಮೊದಲಿಗೆ ಏನ್ ಮಾಡ್ತೀವಿ, ಫ್ರಾಮ್ ಅಂತ ಸಂಪೂರ್ಣವಾಗಿ ಹಾಕೋತೀವಿ. ಯಾರಿಂದ ಹೋಗ್ತಾ ಇದೆ ಇದಕ್ಕೆ ಸ್ವಲ್ಪ ದೊಡ್ಡ ಮಾಡ್ಕೋತೀವಿ ನೋಡಿ. ಓಕೆ, ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ ಬರೀಲಿಕ್ಕೆ ಹೋಗ್ತೀವಿ. ಯಾಕಂದ್ರೆ ಈ ರೀತಿಯಾಗಿ ಬರ್ಕೋತ ಹೋದ್ರೆ 4-5 ದಿನ ಆಗ್ತದೆ ನಿಮಗೆ. ಫ್ರಾಮ್ ಅಂತ ಹಾಕೊಂಡು ಯಾವ ಆಫೀಸಿಂದ ನೀವು ಕಳಿಸ್ತಾ ಇದ್ರೆ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹಾಕ್ಲಿಕ್ಕೆ ಹೋಗ್ತೀರಿ ಇಲ್ಲಿಂದ, ಹೌದಾ? ಅವಾಗ ಇದು ಬಹಳಷ್ಟು ಲೇಟ್ ಮಾಡುವಂತ ಒಂದು ವಿಧಾನ. ಯಾಕಂದ್ರೆ ಈ ಒಂದು ವಿಧಾನ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಫ್ರಾಮ್ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಯಾವ ಒಂದು ಆಫೀಸ್ ನಿಂದ ಕಳಿಸ್ತಾ ಇದೀರಿ ಅಂತ ಕೇಳುತ್ತೆ. ಅವಾಗ ನಾನು ಇಲ್ಲಿ ಸಂಪೂರ್ಣವಾಗಿ ಒಂದ್ ಕಡೆ ಬರ್ದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ಹೇಳಿ ತೋರಿಸಿ ಮಾಡಿಬಿಡ್ತೀನಿ. ಓಕೆ, ಇಲ್ಲಿ ಸಂಪೂರ್ಣವಾಗಿ ಬರ್ದಿಟ್ಕೊಂಡಿದ್ದೇನೆ, ಒಂದು ವಿಷಯವನ್ನ ಸಂಪೂರ್ಣವಾಗಿ ಬರ್ದಿದ್ದೀನಿ. ಇದನ್ನೇನ್ ಮಾಡ್ತೀನಿ, ನಾನು ಇಲ್ಲಿಂದ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸಂಪೂರ್ಣವಾಗಿ ಫ್ರಾಮ್ ಅಂತ ಹಾಕಿದೀವ, ಎಲ್ಲಿ ಫ್ರಾಮ್ ಅಂತ ಬಂದ್ಬಿಟ್ಟು ದ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡಿದೀವಿ, ಹೆಡ್ ಆಫೀಸ್ ಬೆಂಗಳೂರು. ಓಕೆ, ಅವರ ಫೋನ್ ನಂಬರ್, ಈ ರೀತಿಯಾಗಿ ಒಂದು ಅಡ್ರೆಸ್ ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಒಂದು ಕಂಪನಿಯ ಒಂದು ಅಡ್ರೆಸ್ ಇದೆ. ಅವರಿಗೆ ಏನ್ ಕಳಿಸ್ತಾ ಇದ್ರಿ, ಒಂದು ಜಾಬ್ ಲೆಟರ್ ವನ್ನ ಅವರಿಗೆ ಸಂಪೂರ್ಣವಾಗಿ ಕಳಿಸ್ತಾ ಇದ್ರಿ. ಎಷ್ಟು ಜನರಿಗೆ, 500 ಜನರಿಗೆ ಜಾಬ್ ಲೆಟರ್ ವನ್ನ ಕಳಿಸ್ತಾ ಇದ್ದೀರಿ. ನೆನ್ಪಿಟ್ಕೋರಿ, ಆ ಒಂದು 5 ಜನರಿಗೆ ಅಡ್ರೆಸ್, ನಿಮ್ಮ ಒಂದು ಅಡ್ರೆಸ್ ಮೇಲ್ಗಡೆ ಬರುತ್ತೆ, ಇಲ್ಲಿಂದ 2 ಅಂತ ಹಾಕೊಂಡ್ಬಿಡ್ತೀರಿ, ಹೌದಿಲ್ಲ? ಯಾರಿಗೆ ಕಳಿಸ್ಬೇಕಾಗಿದ್ದು ಅಂತೇಳಿ ಅವ್ರ ಬಲ್ಲಿದ್ದ ಡೀಟೇಲ್ಸ್ ತಗೊಂಡು
ಎಂಟರ್ ಮಾಡ್ಕೊಂಡು ಅವ್ರ ಹೆಸರು ಬರೀಲಿಕ್ಕೆ ಹೋಗ್ತೀರಿ. ಜೀವಾರಿ ಗುರು 9x ಅಂತ ಬರಿತೀವಿ. ಮತ್ತೆ ಅವ್ರ ಅಡ್ರೆಸ್ ಕೆಳಗಡೆ ಬರಿಬೇಕಿಲ್ಲ, ಗುರು 9x ಅಂತೇಳಿ ವಿಜಯಪುರ ಅಂತ ಬರಿತೀವಿ. ಓಕೆ, ಮುಂದೆ ಅವರು ಏನೆಲ್ಲ ಇರುತ್ತೆ ಅದನ್ನು ಕೂಡ ಸುಮ್ಮನೆ ಪಿನ್ ಕೋಡ್ ಯಾವುದೋ ಒಂದು ಹಾಕೋಬಿಡ್ತೀನಿ. ಮುಂದೆ ಅವರ ಒಂದು ಫೋನ್ ನಂಬರ್ ಕೂಡ ನಾನು ಬರಿತೀನಿ, ಫೋನ್ ನಂಬರ್ ಅಂತ ಬರಿತೀವಿ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಅವರ ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಬರಿತಾ ಹೋಗ್ತೀವಿ. ಹೌದಾ? ಈ ರೀತಿಯಾಗಿ ಬರ್ದಾದ್ಮೇಲೆ ಮತ್ತೇನ್ ಮಾಡ್ತೀವಿ, ಇದನ್ನ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಫ್ರಾಮ್ ಬರ್ತೀವಿ, ಕೆಳಗಡೆ ಟು, ಇದನ್ನ ಸಂಪೂರ್ಣವಾಗಿ ಪ್ರಿಂಟ್ ಅನ್ನ ಕೊಟ್ಟು ನಾವೇನ್ ಮಾಡ್ತೀವಿ, ಇದು ಒಂದು ಲೆಟರ್ ಅನ್ನ ಸಂಪೂರ್ಣವಾಗಿ ರೆಡಿ ಮಾಡ್ಕೊಂಡು ಪ್ರಿಂಟ್ ಅನ್ನ ತೆಗೆದು ಪಾಕೆಟ್ ಒಳಗೆ ಹಾಕಿ ಯಾರಿಗೆ ಪೋಸ್ಟ್ ಮಾಡ್ತಾ ಇದ್ರಿ, ಗುರು 9x ಅವರಿಗೆ ಸಂಪೂರ್ಣವಾಗಿ ಪೋಸ್ಟ್ ಮಾಡ್ತಾ ಇದ್ರಿ. ಬ್ಯಾಂಕ್ ಒಳಗ ಕೆಲಸ ಸಿಕ್ಕದ ಬರ್ರಿ ಅಂತೇಳಿ, ಗೊತ್ತಾಗ್ತದ? ಹಂಗಾಗಿ ಇದು ಒಂದೊಂದು ಲೆಟರ್ ಅನ್ನ ಮಾಡ್ಕೋತ ಕೂತೇವಂದ್ರ 500 ಮಂದಿ ಲೆಟರ್ ಬಹಳ ಲೇಟ್ ಆಗ್ತದ ಮಾಡುವಂತದ್ದು, ಹೌದಿಲ್ಲ? ಅವಾಗ ಏನ್ ಮಾಡ್ಬೇಕು, ಈ ಒಂದೇ ಒಂದು ಲೆಟರ್ ವನ್ನ ನೀವು ಟೈಪ್ ಮಾಡ್ಕೊಂಡು, ಗೊತ್ತಾಗ್ತದ, ಡೈರೆಕ್ಟ್ ಆಗಿ 500 ಜನರಿಗೆ ಯಾವ ರೀತಿಯಾಗಿ ಒಂದೇ ಬಟನ್ ಕ್ಲಿಕ್ ಮಾಡ್ಕೊಂಡು 500 ಜನರ ಒಂದು ಅಡ್ರೆಸ್ಗೆ ಆಟೋಮೆಟಿಕ್ ಅವರ ಒಂದು ಅಡ್ರೆಸ್ ಇಲ್ಲಿ ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಅದನ್ನ ಹೆಂಗೆ ಮಾಡ್ಕೋಬೇಕು ಸರ್ ಅಂದ್ರೆ, ಅದನ್ನ ಮೇಲ್ ಮರ್ಜ್ ಅಂತೇಳಿ ಸಂಪೂರ್ಣವಾಗಿ ಕರೀತಾರೆ. ಅಂದ್ರೆ ಒಂದು ಲೆಟರ್ ಇರುವಂತದ್ದನ್ನ ಡಿಫಾಲ್ಟ್ ಆಗಿ 10 ಜನರಿಗೆ ಅವರ ಒಂದು ಅಡ್ರೆಸ್ ಗಳಿಗೆ ಒಂದೇ ಬಾರಿಗೆ ಅವರ ಒಂದು ಅಡ್ರೆಸ್ ಗಳಿಗೆ ನೀವು ಮೇಲ್ ಮಾಡಬೇಕಾಗಿತ್ತು, ಲೆಟರ್ ಗಳನ್ನ ಪ್ರಿಂಟ್ ತಗೋಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನೋದನ್ನ ಇವತ್ತು ಈ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಕಲಿಸಿಕೊಡ್ತಾ ಇದ್ದೀನಿ. ಗೊತ್ತಾಗ್ತಿದೆ? ಅದಕ್ಕೆ ಮೇಲ್ ಮರ್ಜ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಒಂದು ವಿಷಯವನ್ನ ಹಲವಾರು ಜನರಿಗೆ ಒಂದೇ ಸರ್ತಿಗೆ ನೀವು ಸಂಪೂರ್ಣವಾಗಿ ಕಳಿಸುವಂತದ್ದು. ಓಕೆ, ನಾನೇನ್ ಮಾಡ್ತೀನಿ, ಈ ರೀತಿಯಾಗಿ ಒಂದು ಅಡ್ರೆಸ್ ಅನ್ನ ಬರ್ಕೊಂಡ್ಬಿಟ್ಟಿನಿ. ಸಪೋಸ್ ಮೇಲ್ಗಡೆ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಬರಿಬೇಕಾಗಿದೆ, ಹೌದಾ? ಅದನ್ನು ಕೂಡ ಸಂಪೂರ್ಣವಾಗಿ ಬರ್ಕೊಂಡ್ಬಿಡೋಣ. ಅವಾಗ ಎಲ್ಲಿ ಹೋಗಿ ಬರಿಬೇಕು ಸರ್ ಅಂದ್ರೆ, ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಹೆಡರ್ ಅಂತ ಬರುತ್ತೆ, ಇನ್ಸರ್ಟ್ ಒಳಗೆ ಹೋಗ್ತಿದ್ದಾನೆ, ಇಲ್ಲಿಂದ ಹೆಡರ್ ಅಂತ ಬಂದಿರುತ್ತೆ. ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಬರಿಬೇಕಾಗಿದೆ, ಓಕೆ, ಹೆಡರ್ ಒಳಗಡೆ ಏನ್ ಬರುತ್ತೆ, ಟೈಟಲ್ ಈ ರೀತಿಯಾಗಿ ಸೆಂಟರ್ ಒಳಗೆ ಬೇಕು ಅಂದ್ರೆ ಸೆಂಟರ್ ಒಳಗೆ ಈ ರೀತಿಯಾಗಿ ಒಂದು ಲೈನ್ ಬಂದಿರ್ತದೆ. ಓಕೆ, ಈ ರೀತಿಯಾಗಿ ಒಂದು ಲೈನ್ ತಗೊಂಡು ನೀವೇನ್ ಮಾಡಬೇಕು, ಟೈಟಲ್ ಇಲ್ಲಿ ಸಂಪೂರ್ಣವಾಗಿ ನೀವು ಬರಿಬೇಕು. ಏನ್ ಬರಿಬೇಕಾಗಿದೆ ಅದನ್ನ ಏನ್ ಮಾಡ್ಕೋಬೇಕು, ಇಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ, ಟೈಪಿಂಗ್ ಅನ್ನ ಸಂಪೂರ್ಣವಾಗಿ ಮಾಡಬೇಕು. ಒಂದೇ ಸೆಕೆಂಡ್ ಇದು ಹೋಗುತ್ತೆ. ಓಕೆ, ಬ್ಯಾಕ್ ಪೇಸ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋಬಹುದು. ಇಲ್ಲಿ ಏನ್ ಬರಿಬೇಕಾಗಿದೆ ಅಂದ್ರೆ, ಲೆಟರ್ ಆಫ್ ದ ಅಪಾಯಿಂಟ್ಮೆಂಟ್ ಅಂತ ನಾವು ಸಂಪೂರ್ಣವಾಗಿ ಬರಿಬೇಕಾಗಿದೆ. LETTER, ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಅಂತ ನಾವು ಲೆಟರ್ ಅನ್ನ ಬೇರೆಯವರಿಗೆ ಕಳಿಸ್ತಾ ಇದೀವಿ. ಓಕೆ, APPOINTEMENT ಅಪಾಯಿಂಟ್ಮೆಂಟ್ ಅಂತ ಬರ್ದು ಇದನ್ನ ಸೆಂಟರ್ ಒಳಗೆ ಬರ್ಬೇಕಲ್ವಾ? ಅವಾಗ ಏನ್ ಮಾಡ್ಕೋಬಹುದು ನಾವು, ಇಲ್ಲಿಂದ ಡಿಸೈನ್ ಒಳಗಡೆ ಬೇರೆ ಬೇರೆ ಡಿಸೈನ್ಸ್ ಕೂಡ ಇದ್ದಿರತ್ತೆ. ಜಸ್ಟ್ ಇಷ್ಟನ್ನ ತಿಳ್ಕೊಳ್ಳಿ. ಓಕೆ, ಇದನ್ನ ಹೋಮ್ ಒಳಗೆ ಹೋಗಿ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋರಿ, ಈ ರೀತಿಯಾಗಿ ಬಂದ್ಬಿಡ್ತದೆ. ಅಂದ್ರೆ ಎಲ್ಲಾ ಲೆಟರ್ ಮೇಲೂ ಕೂಡ ಆಟೋಮೆಟಿಕ್ ಆಗಿ ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಎಲ್ಲವೂ ಕೂಡ ಬರೀಲಿಕ್ಕೆ ನಿಮ್ಗೆ ಹೋಗ್ಬಾರ್ದು. ಒಂದ್ಸಾರಿ ಮೇಲ್ಗಡೆ ಬರೆದ್ರೆ ಸಾಕು, ಎಲ್ಲಾ ಲೆಟರ್ ಗಳಿಗೆ ಕೂಡ ಇದೇ ರೀತಿಯಾಗಿ ಬರ್ತಾ ಇರತ್ತೆ. ಸಪೋಸ್ ನೀವು ನೆಕ್ಸ್ಟ್ ಪೇಜ್ ತಗೊಂಡಾಗ್ನು ಕೂಡ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಪೇಜ್ ತಗೋತೀನಿ, ಇನ್ಸರ್ಟ್ ಮೇಲೆ ಹೋಗಿ ಇಲ್ಲಿಂದ ಅಥವಾ ಪೇಜ್ ಲೇಔಟ್ ಒಳಗ ಬ್ರ್ಯಾಕ್ ಪೇಜ್ ಅಂತ ಬರ್ತದೆ, ಎಲ್ಲಿ ಹೋಗ್ಬೇಕು, ಇನ್ಸರ್ಟ್ ಅಥವಾ ಇಲ್ಲಿಂದ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದು, ಇಲ್ಲೇ ಕ್ಲಿಕ್ ಮಾಡ್ಕೋರಿ. ಇಲ್ಲಿಂದಾನೆ ನಾನು ಏನ್ ಮಾಡ್ತೀನಿ, ಹೋಮ್ ಅಥವಾ ಪೇಜ್ ಲೇಔಟ್ ಒಳಗೆ ಹೋಗಿ ಬ್ರೇಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಮೇಲೆ ತಗೋತಿದ್ದಾನೆ ನೋಡಿ, ಕೆಳಗಡೆನೂ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ಗೊತ್ತಾಗ್ತಿದೆ? ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ಅದು ನೀವು ಹೆಡರ್ ಒಳಗೆ ಹಾಕ್ಬಿಟ್ರೆ ಸಾಕು, ಸಂಪೂರ್ಣವಾಗಿ ಎಲ್ಲ ಕಡೆನೂ ಕೂಡ ಸಮಗ್ರವಾಗಿ ಬರ್ತಾ ಇರತ್ತೆ. ಓಕೆನಾ? ಮತ್ತೆ ನಾವು ನೋಡೋಣ ಇವತ್ತು ಯಾರೆಲ್ಲ ಜಾಯಿನ್ ಆಗಿದ್ದಾರೆ, ಎಲ್ಲರೂ ಕೂಡ ಜಾಯಿನ್ ಆಗಿದ್ದಾರೆ ಅಥವಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ. ಮಲ್ಲಿಕಾರ್ಜುನ್ ಎಲ್ಲರೂ ಕೂಡ ಜಾಯಿನ್ ಆಗಿದ್ದಾರೆ. ಓಕೆ, ಸಂಪೂರ್ಣವಾಗಿ ಎಲ್ಲರೂ ಕೂಡ ಬಂದಾರ, ಇನ್ ಕೆಲವರು ಬರಬೇಕು, ನೋಡೋಣ. ಓಕೆ, ಈ ರೀತಿಯಾಗಿ ಬರ್ದಿದ್ದೀವಿ. ಈಗ ನಾನೇನ್ ಮಾಡ್ತೀನಿ, ಅಡ್ರೆಸ್ ಕೆಳಗಡೆ ಏನ್ ಹಾಕಿದೆ ಅದು ಸಂಪೂರ್ಣವಾಗಿ ತೆಗೆದು ಬಿಡ್ತೀನಿ. ಓಕೆ, ಕೆಳಗಡೆ ಎಂಟ್ರಿ ಮಾಡ್ಕೊಂಡು ಅಲ್ಲಿ ಖಾಲಿನೇ ಬಿಟ್ಬಿಡ್ತೀನಿ. ಏನಂತ ಬರೀತೀನಿ, ಅಲ್ಲಿ ಡಿಯರ್ ಅಂತೇಳಿ ಸಂಪೂರ್ಣವಾಗಿ ಹಾಕ್ಬಿಡ್ತೀನಿ. ಓಕೆ, DEAR ಅಂತ ಸಂಪೂರ್ಣವಾಗಿ ಬರ್ದು ಇಷ್ಟೇ ಬರ್ಕೊಂಡ್ಬಿಡ್ತೀನಿ, ನಾನು ಏನು ಬರೆಯೋದಿಲ್ಲ ಅದ್ರೊಳಗೆ. ಓಕೆ, ಇಷ್ಟೇನ ಬರೀತಿದ್ದಾಗನೇ ಕೆಳಗಡೆ ಏನ್ ಬರೀತಿದ್ದೀವಿ, ಇದು ಸ್ವಲ್ಪ ಕ್ಯಾಪಿಟಲ್ ಲೆಟರ್ ಒಳಗೆ ಬರಬೇಕು. ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಮೊದಲನೇ ಅಕ್ಷರ ಕ್ಯಾಪಿಟಲ್ ಒಳಗೆ ಬರಬೇಕು. ಅಂದ್ರೆ ಸೆಂಟೆನ್ಸ್ ತರ ಕೆಲಸ ಮಾಡ್ಬೇಕಂದ್ರೆ ಇಲ್ಲಿ ಹೋಗಿ ನೀವು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಥವಾ ಸೆಂಟೆನ್ಸ್ ಕೇಸ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಸರಿಯಾಗಿ ಬಂದ್ಬಿಡುತ್ತೆ. ಓಕೆ, ಈ ರೀತಿಯಾಗಿ ಬರ್ತಿದ್ದಾನೆ. ನಾವೇನ್ ಬರ್ದಿವಿ, ಆಸ್ ಪೋಸ್ಟ್ ಅಂತ ಬರ್ತಾ ಇರತ್ತೆ. ಓಕೆ, ಇಲ್ಲಿಂದ ಏನ್ ಮಾಡ್ತಾ ಇದೀವಿ, ಎಲ್ಲಿ ಪೋಸ್ಟ್ ಅಂತ ಎಲ್ಲಿ ಬರ್ದಿದ್ದೆ ನೋಡಿ, ಇದರಲ್ಲಿ ಬರುವಂತದ್ದು RS ಅಂತ ಪೇಮೆಂಟ್ ಎಷ್ಟು ಕೊಡ್ತಾ ಇದೀವಿ ಅನ್ನೋದು ಕೂಡ ನಾನು ಇಲ್ಲಿ ಸಂಪೂರ್ಣವಾಗಿ ಬರ್ದಿದ್ದೀನಿ. ಅವರ ಒಂದು ಪೇಮೆಂಟ್ ಅನ್ನ ಹಾಕ್ಲಿಕ್ಕೆ ಸ್ವಲ್ಪ ಜಾಗ ಕೊಡಿ. ಓಕೆ, ನೆಕ್ಸ್ಟ್ ಪೇಮೆಂಟ್ ಹಾಕ್ಲಿಕ್ಕೆ ಜಾಗ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅಪಾಯಿಂಟ್ಮೆಂಟ್ ಆಸ್ ಅಂತ ಇದೆಯಲ್ಲ, ಇಲ್ಲಿನೂ ಕೂಡ ಸ್ವಲ್ಪ ಜಾಗ ಕೊಡ್ರಿ. ಯಾಕಂದ್ರೆ ಯಾವ ಒಂದು ಪೋಸ್ಟಿಗೆ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡ್ತಾ ಇದೀರಿ ಅನ್ನೋದು ನೀವು ಇಲ್ಲಿ ಹಾಕ್ಬೇಕಾಗ್ತದೆ. ಸ್ವಲ್ಪ ಈ ರೀತಿಯಾಗಿ ಖಾಲಿ ಬಿಡ್ರಿ. ಓಕೆ, ಪೇಮೆಂಟ್ ಎಷ್ಟು ಕೊಡ್ತಾ ಇದ್ರಿ ಖಾಲಿ ಬಿಡ್ರಿ. ಯಾವಾಗ ಜಾಯಿನ್ ಆಗ್ಬೇಕು ಅವರು ಅದನ್ನು ಕೂಡ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು, ಖಾಲಿ ಬಿಡ್ಬೇಕು. ಬಿಫೋರ್ ಅಂತ ಇದೆ, ಇದರೊಳಗೆ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಜಾಗ ಕೊಡ್ತೀನಿ. ಅಂದ್ರೆ ಇಲ್ಲಿ ಹಾಕೋಬೇಕಾಗಿದೆ, ಒಂದು ಡೇಟ್ ಅನ್ನ ಹಾಕ್ಬೇಕು. ಓಕೆ, ಇದನ್ನ ಏನ್ ಮಾಡ್ತೀನಿ, ಸ್ವಲ್ಪ ಮುಂದ್ಗಡೆ ತಗೊಂಡು ಒಂದು ಪ್ಯಾರಾಗ್ರಾಫ್ ಕೂಡ ಈ ರೀತಿಯಾಗಿ ನಾನು ಮಾಡ್ಕೊಂಡ್ಬಿಡ್ತೀನಿ. ಟ್ಯಾಬ್ ಕೂಡ ಫ್ರೆಶ್ ಮಾಡಬಹುದು. ಈಗ ಇದನ್ನೇ ನಾನು ಏನ್ ಮಾಡ್ತೀನಿ,
ಸ್ವಲ್ಪ ಅಕ್ಷರಗಳು, ಎಲ್ಲ ಅಕ್ಷರಗಳು ಕಂಟ್ರೋಲ್ ಎ ಮಾಡ್ಕೊಂಡು ಅಕ್ಷರಗಳ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೋತೀನಿ, 16 14 ಇಟ್ಕೋತೀನಿ. ಮತ್ತೆ ಕೆಳಗಡೆದು ಕೂಡ ಏನ್ ಮಾಡ್ತೀನಿ, ಇವುಗಳಿಗೆ ಸೆಂಟರ್ ಒಳಗಡೆ ಮಾಡ್ಕೊಂಡು ಜಸ್ಟಿಫೈ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಇವರ್ ಟ್ರೂಲಿ ಅಂತ ಇದೆ, ಅಂದ್ರೆ ಸಿಗ್ನೇಚರ್ ಮಾಡ್ಲಿಕ್ಕೆ ಬೇಕಲ್ವಾ, ಅದನ್ನ ಸೆಂಟರ್ ಒಳಗೆ ಇಟ್ಕೊಂಡು ಅಥವಾ ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಕೂಡ ಇಟ್ಕೋಬಹುದು. ಓಕೆ, ಈ ರೀತಿಯಾಗಿ ನಾನು ಏನ್ ಮಾಡಿದ್ದೀನಿ, ಒಂದು ಲೆಟರ್ ವನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಟ್ಯಾಪ್ ಫ್ರೆಶ್ ಮಾಡಿ ಸ್ವಲ್ಪ ಮುಂದಕ್ಕೆ ಹೋಗ್ತದೆ. ಓಕೆ, ಇಷ್ಟಿಲ್ಲ, ಯಾಕಂದ್ರೆ ಸ್ವಲ್ಪ ಪ್ಯಾರಾಗ್ರಾಫ್ ಅನ್ನ ಮಾಡ್ಕೋತಾ ಇದ್ದಾನೆ. ಈ ರೀತಿಯಾಗಿ ಒಂದು ವಿಷಯವನ್ನ ಬರ್ದಿದ್ದೀವಿ. 2 ಕೆಳಗಡೆ ಖಾಲಿ ಬಿಟ್ಟಿನಿ, ಜಸ್ಟ್ ಫಾರ್ ಡಿಯರ್ ಅಂತ ಬರ್ದೀನಿ. ಹೌದಾ, ಇಷ್ಟಾದ್ರೂ ಗೊತ್ತಾಗ್ತಿದೆ. ಈಗೇನ್ ಮಾಡ್ಬೇಕಾಗಿದೆ, ಈ ರೀತಿಯಾಗಿ ನೀವು ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ, ಅಪಾಯಿಂಟ್ಮೆಂಟ್ ಅಷ್ಟೇ ಲೆಟರ್ ಅಲ್ಲ, ಮದುವೆ ಕಾರ್ಡಿನ ವಿಷಯ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಅವುಗಳನ್ನ ಹಲವಾರು ಜನರಿಗೆ ಒಟ್ಟಿಗೆ ಪ್ರಿಂಟ್ ಅನ್ನ ತೆಗಿಬೇಕು ಸರ್. ಸುಮ್ಮನೆ ಎಲ್ಲರ ಒಂದು ಅಡ್ರೆಸ್ ಈ ರೀತಿಯಾಗಿ ಬರಿತಾ ಹೋದ್ರೆ ಪೇಜ್ಗೆ ಒಬ್ಬರು ಅಡ್ರೆಸ್ ಬರಿಬೇಕಾಗ್ತದೆ, ಹೌದಿಲ್ಲ? ಯಾಕಂದ್ರೆ ಎಲ್ಲರ ಅಡ್ರೆಸ್ ನಾವು ಪರ್ಸನಲ್ ಆಗಿ ಬರಿತಾ ಹೋದೇವು ಅಂದ್ರೆ 2-3 ದಿನ ಟೈಮ್ ಆಗ್ಬಿಡ್ತದೆ. ಹಾಗಾಗಿ ನೀವೇನ್ ಮಾಡ್ಬೋದು, ಒಟ್ಟಿಗೆನೆ ಮೇಲ್ ಮರ್ಜ್ ಮಾಡ್ಬೋದು ಅವರಿಗೆ. ಓಕೆ, ಫ್ರಾಮ್ ಅಂತಿದೆ, ಇದನ್ನ ಈ ರೀತಿಯಾಗಿ ಇಟ್ಕೊಂಡ್ಬಿಡಿ. 2 ಅದರ ಮೇಲೆ ಕ್ಲಿಕ್ ಮಾಡಿ, ಅದು ಸಂಪೂರ್ಣವಾಗಿ 2 ಕರೆಕ್ಟ್ ಇದೆ, ತಲೆ ಕೆಡಿಸ್ಕೋಬೇಡಿ. ಇಷ್ಟನ್ನ ಆಗ್ತಿದ್ದಾನೆ, ನೀವೇನ್ ಮಾಡ್ಬೇಕು, ಡಿಯರ್ ಒಂದು 2 ಕೆಳಗಡೆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಎಲ್ಲಿ ಹೋಗ್ಬೇಕೀಗಪ್ಪ ಅಂದ್ರೆ ಮೇಲಿಂಗ್ ಒಳಗೆ ಹೋಗ್ಬೇಕು. ಮೇಲಿಂಗ್ ಒಳಗೆ ಹೋಗಿ ಎಲ್ಲಿ ಹೋಗ್ಬೇಕು ಸರ್, ಮೇಲ್ ಮರ್ಜ್ ಅಂತ ಕಾಣಿಸ್ತಾ ಇರತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬರ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಮೇಲ್ ಮರ್ಜ್ ವಿಜಾರ್ಡ್ ಅಂತ ಬರ್ತದ, ಇದರ ಮೇಲೆ ಕ್ಲಿಕ್ ಮಾಡ್ರಿ. ಮಾಡ್ತಿದ್ದಾನೆ, ಈ ರೀತಿಯಾಗಿ ಇನ್ನೊಂದು ಪೇಜ್ ಓಪನ್ ಆಗ್ತದೆ. ನಾವು ಏನ್ ಕಳಿಸ್ತಾ ಇದೀವಿ, ಲೆಟರ್ ಕಳಿಸ್ತಾ ಇದೀವಿ, ಹಾಗಾಗಿ ಲೆಟರ್ ಸೆಲೆಕ್ಷನ್ ಇರುತ್ತೆ. ನೀವು ಬೇರೆ ಬೇರೆ ಏನ್ ಕಳಿಸ್ತಾ ಇದೀರಿ ಅವುಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಯಾಕಂದ್ರೆ ನಾನು ಅಪಾಯಿಂಟ್ಮೆಂಟ್ ಲೆಟರ್ ವನ್ನ ಕಳಿಸ್ತಾ ಇದೀನಿ ಅಂದ್ರೆ ಲೆಟರ್ ಅನ್ನ ಸೆಲೆಕ್ಷನ್ ಮಾಡ್ಕೋತಾ ಇದೀನಿ. ಸ್ಟಾರ್ಟ್ ಎ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಯೂಸ್ ದ ಕರೆಂಟ್ ಡಾಕ್ಯುಮೆಂಟ್ಸ್ ಅಂತ ಬಂದಿರುತ್ತೆ, ಓಕೆ ಅದನ್ನ ಇಟ್ಕೋಬೇಕು. ಇದನ್ನ ಮತ್ತೆ ನೀವೇನು ಸೆಲೆಕ್ಟ್ ರೆಸಿಪಿಯಂಟ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲೇನ್ ಬರುತ್ತೆ, ಯೂಸ್ ಆನ್ ಎಕ್ಸೆಪ್ಟಿಂಗ್ ಲಿಸ್ಟ್ ಅಂತ ಬರುತ್ತೆ. ಇದರಲ್ಲಿ ನೀವೇನ್ ಮಾಡಬೇಕು, ಇಲ್ಲಿಂದ ಟೈಪ್ ಎ ನ್ಯೂ ಲಿಸ್ಟ್, ಅಂದ್ರೆ ಒಂದು ಹೊಸ ಲಿಸ್ಟ್ ಅಲ್ಲಿ ನಾನು ಅಡ್ರೆಸ್ ಅನ್ನ ಟೈಪ್ ಮಾಡ್ಕೋಬೇಕಾಗಿದೆ. ಇಲ್ಲಿ ಅಡ್ರೆಸ್ ಅನ್ನ ಟೈಪ್ ಮಾಡ್ಬೇಕು, ಇಲ್ಲಿ ಟೈಪ್ ಮಾಡೋದಲ್ಲ, ಗೊತ್ತಾಗ್ತದ? ಅವಾಗ ಟೈಪ್ ಎ ನ್ಯೂ ಲಿಸ್ಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಕ್ರಿಯೇಟ್ ಅಂತ ಕಾಣಿಸ್ತಾ ಇರತ್ತೆ, ಅಂದ್ರೆ ಅಡ್ರೆಸ್ ಗಳನ್ನ ಇಲ್ಲಿ ಬರಿಬೇಕಾಗಿದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಮಾಡಿದ ನಂತರ ನೋಡ್ಬೇಕು, ಇಲ್ಲಿಂದ ಅಡ್ರೆಸ್ ಲೈನ್ ಈ ರೀತಿಯಾಗಿ ಬಂದ್ಬಿಡ್ತದ. ಬಹಳಷ್ಟು ಇದ್ರೊಳಗೆ ಇದು ನೋಡ್ರಿ, ಕೆಳಗಡೆ ಸ್ಲೈಡರ್ ಇರ್ತದೆ, ಹಿಡಿದ ಜಗ್ರಿ ಮುಂದೆ ಇವೆಲ್ಲ ತರದ ಮಾಹಿತಿಗಳು ಕೂಡ ನೀವು ಹಾಕ್ಬೇಕಾಗ್ತದ. ಸರ್ ಇವೆಲ್ಲ ಎಲ್ಲಿ ತರಬೇಕ್ರಿ ಸರ್, ಏನೇನ ಹೋಮ್ ಫೋನ್ ಅತ್ತ, ವರ್ಕ್ ಫೋನ್ ಅತ್ತ, ಇಮೇಲ್ ಅಡ್ರೆಸ್, ಜಿಪ್ ಕೋಡ್ ಅಂದ್ರೆ ಏನು ಸಂಪೂರ್ಣವಾಗಿ ಆಮೇಲೆ ನನಗೆ ಹೇಳ್ಕೊಡ್ಬೇಕಾ. ಜಿಪ್ ಕೋಡ್ ಅಂದ್ರೆ ಎದಕ್ಕೆ ಹೇಳ್ತಾರ ಅನ್ನೋದನ್ನ ಹೇಳ್ಬೇಕು. ಜೊತೆಗೆ ಅವರ ಒಂದು ಸ್ಟೇಟ್ ಹಾಕ್ಬೇಕಾಗಿದ್ರಿ, ಸಿಟಿ ಹಾಕ್ಬೇಕಾಗಿದೆ, ಅಡ್ರೆಸ್ ಲೈನ್ 1 ಅತ್ತ 2 ಅತ್ತ, ಅಂದ್ರೆ ಪ್ರೊಫೆಷನಲ್ ಆಗಿ ಇವೆಲ್ಲವನ್ನು ಕೂಡ ಹಾಕ್ಲೇಬೇಕಾಗತ್ತೆ. ಇಲ್ಲ ಸರ್ ಇದರಲ್ಲಿ ಬಹಳಷ್ಟು ಅದರಿ, ನಮ್ಮ ಕಡೆ ಅಷ್ಟೊಂದು ಅವರ ಒಂದು ಡೀಟೇಲ್ಸ್ ಇಲ್ಲ, ಬರೀ ಹೆಸರು, ಅವರ ಅಡ್ರೆಸ್, ಊರು ಯಾವ್ರದ ಎಲ್ಲಾನು ಕೂಡ ಅದ ಅಷ್ಟೇ ಹಾಕ್ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಇದರಲ್ಲಿ ಇರುವಂತ ಕೆಲವೊಂದನ್ನ ಡಿಲೀಟ್ ಮಾಡ್ಕೊಂಡು ಕೆಲವೊಂದನ್ನ ಆಡ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಡಿಲೀಟ್ ಫಾರ್ ದ ಎಂಟ್ರಿ ಅಂತ ಬರುತ್ತಲ್ಲ, ಅದರ ಮುಂದ್ಗಡೆ ಕಸ್ಟಮೈಸ್ ಕಾಲಮ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇದರಲ್ಲಿ ಟೈಟಲ್ ಅನ್ನ ಇಟ್ಕೋಬಹುದು, ಇಲ್ಲಾಂದ್ರೆ ಟೈಟಲ್ ಸಂಪೂರ್ಣವಾಗಿ ತೆಗೆದು ಬಿಡ್ರಿ, ಇರ್ಲಿಲ್ಲ MRS ಕೊಡ್ಲಿಕ್ಕೆ ಬರುತ್ತೆ. ಇಲ್ಲಿಂದ ಫಸ್ಟ್ ನೇಮ್ ಅಂದ್ರೂ ಗೊತ್ತಿರ್ತದ, ಲಾಸ್ಟ್ ನೇಮ್ ಗೊತ್ತಿರ್ತದ, ಕಂಪನಿ ಅಂತೂ ಇಟ್ಕೋಬಹುದು, ಇಲ್ಲ ಅಂದ್ರೆ ಬ್ಯಾಡ್ರಿ ಸರ್ ಅಂದ್ರೆ ಸಂಪೂರ್ಣವಾಗಿ ತೆಗೆದು ಬಿಡ್ರಿ ಕಂಪನಿನ, ಯಾಕಂದ್ರೆ ನಾವು ಅಲ್ಲಿ ಹಾಕಿವಲ್ಲ. ಓಕೆ, ಮತ್ತೇನ್ ಮಾಡ್ಬೇಕು, ಅಡ್ರೆಸ್ ಲೈನ್ ಕೂಡ ಹಾಕ್ಬಹುದು, ಇಲ್ಲ ಅಂದ್ರೆ ಸಂಪೂರ್ಣವಾಗಿ ನಿಮ್ಗೆ ತೆಗಿಲಿಕ್ಕೆ ಅವಕಾಶ ಇರುತ್ತೆ. ಅಡ್ರೆಸ್ ಲೈನ್ 1 ಇರ್ಲಿ, ಓಕೆ ಕಂಪನಿ ನಾನು ತೆಗೆದು ಬಿಡ್ತೀನಿ, ಅದಕ್ಕೆ ಡಿಲೀಟ್ ಮಾಡ್ಕೊಳ್ಳೋಣ. ಓಕೆ, ಕಂಪನಿ ಏನ್ ಬೇಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಸ್ಟೇಟ್ ಬ್ಯಾಂಕ್ ಅಂತ ತಗೊಂಡಿದೀವಿ. ಓಕೆ, ಅದನ್ನ ಡಿಲೀಟ್ ಮಾಡ್ಕೋತೀನಿ. ಕಂಪನಿ ಹೋಯ್ತಾ, ಅಡ್ರೆಸ್ ಲೈನ್ 1 ಇರ್ಲಿ, ಅಡ್ರೆಸ್ ಲೈನ್ 2 ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೋತೀನಿ. ಎಸ್ ಮೇಲೆ ಕ್ಲಿಕ್ ಮಾಡಿ, ಸಿಟಿ ಅಂತ ಇರುತ್ತೆ, ಸಿಟಿ ಸ್ಟೇಟ್ ಇರ್ಲಿ, ಜಿಪ್ ಕೋಡ್ ಅಂತ ಇದೆ ಅದನ್ನ ಡಿಲೀಟ್ ಮಾಡ್ಕೋತೀನಿ. ಓಕೆ, ಅದರ ಜೊತೆಗೆ ಕಂಟ್ರಿ ರಿಸೋನ್ ಅಂತ ಇರುತ್ತೆ, ಅದನ್ನು ಕೂಡ ನಾನು ಸಂಪೂರ್ಣವಾಗಿ ಡಿಲೀಟ್ ಮಾಡ್ತೀನಿ. ಸ್ಟೇಟ್ ಇರ್ಲಿ, ಇಲ್ಲಿಂದ ಪಿನ್ ಕೋಡ್ ಅಂತ ಬರುತ್ತೆ, ಹೋಮ್ ಫೋನ್ ನಂಬರ್ ಇರುತ್ತೆ ಅಥವಾ ವರ್ಕ್ ಫೋನ್ ನಂಬರ್, ಎರಡರಲ್ಲಿ ಒಂದಾದ್ರೂ ಇಟ್ಕೋಬಹುದು. ಹೋಮ್ ಫೋನ್ ಅಂತ ಇರ್ಲಿ, ವರ್ಕ್ ಫೋನ್ ನಾನು ಡಿಲೀಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡ್ಬಿಡ್ತೇನೆ. ಅದಾದ್ಮೇಲೆ ಇಮೇಲ್ ಅಡ್ರೆಸ್ ಇರುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೋತೀನಿ. ಎಲ್ಲಿ ಕೇಳ್ಕೊತ ಹೋಗೋದವರೆಲ್ಲ ಇಮೇಲ್ ಅಡ್ರೆಸ್. ಅದಾದ ನಂತರ ಇಲ್ಲಿ ಇನ್ನೂ ಕೆಲವೊಂದು ಆಡ್ ಮಾಡಬೇಕಾಗಿದೆ ಸರ್ ಅಂದ್ರೆ, ಯಾಕಂದ್ರೆ ಇಲ್ಲಿಂದ ಆಡ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು, ಯಾಕಂದ್ರೆ ನಾವು ಇಲ್ಲಿ ಪೇಮೆಂಟ್ ಅವ್ರ RS ಎಲ್ಲವನ್ನು ಕೂಡ ಹಾಕಬೇಕಾಗಿದೆ, ಅವುಗಳನ್ನ ಇಲ್ಲಿ ಸಂಪೂರ್ಣವಾಗಿ ಟೈಪ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು, ಇಲ್ಲಿಂದ ಯಾವ್ದು ಆಡ್ ಮಾಡಬೇಕು, ಪೋಸ್ಟ್ ಮೊದಲಿಗೆ ಏನ್ ಮಾಡಬೇಕು, ಪೋಸ್ಟ್ ಅನ್ನ ಆಡ್ ಮಾಡ್ಕೋರು. ಓಕೆ, POST ಪೋಸ್ಟ್ ಅಂತ ಸಂಪೂರ್ಣವಾಗಿ ಹಾಕೊಂಡ್ಬಿಡಿ. POST ಪೋಸ್ಟ್ ಅಂತ ಹಾಕೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಓಕೆ ಮೇಲೆ ಕ್ಲಿಕ್ ಮಾಡ್ರಿ, ಪೋಸ್ಟ್ ಬಂದ್ಬಿಡ್ತದೆ. ಓಕೆ, ಪೋಸ್ಟ್ ಬರ್ತಿದ್ದಾನೆ, DOC ಅಂತ ಬರುತ್ತೆ, ಅಂದ್ರೆ ನೀವು ಜಾಯ್ನಿಂಗ್ ಆಫ್ ದ ಡೇಟ್ ಅಂತ ಬಂದಿರುತ್ತೆ, ಯಾವಾಗ ಜಾಯ್ನಿಂಗ್ ಮಾಡಿಸ್ಕೋತಾ ಇದೀರ ಅನ್ನೋದು ಕೂಡ ಹಾಕ್ಬೇಕು. ಅವಾಗ ಮತ್ತೆ ಆಡ್ ಮೇಲೆ ಹೋಗಿ ನೀವೇನ್ ಮಾಡ್ಬೇಕು, ಡೇಟ್ ಆಫ್ ಜಾಯ್ನಿಂಗ್ ಅಂತ ಇರುತ್ತೆ, ಅದನ್ನು ಕೂಡ DOG ಅಂತ ಅಷ್ಟೇ ಹಾಕೊಂಡು ನಾನು ಓಕೆ ಅನ್ನ ಮಾಡ್ಕೋತೀನಿ. ಓಕೆ, ಅದಾದ್ಮೇಲೆ ಮತ್ತೇನ್ ಮಾಡ್ಬೇಕಾಗಿದೆ, ಸ್ಯಾಲರಿ ಎಷ್ಟು ಕೊಡ್ತಾ ಇದೀರಿ ಅಂದ್ರೆ ಕೆಲವೊಬ್ಬರಿಗೆ ಬೇರೆ ಬೇರೆ ಸ್ಯಾಲರಿ ಇರುತ್ತೆ, ಎಲ್ಲರಿಗೂ ಒಂದೇ ಪೇಮೆಂಟ್ ಕೊಡ್ತಾ ಇಲ್ಲ ನೀವು.
ಹೌದಾ. ಬೇರೆ ಬೇರೆ ಕೊಡ್ತಾ ಇದೀರ ಅಂದ್ರೆ ಸ್ಯಾಲರಿ ಹಾಕೋರಿ. ಇಲ್ಲ ಸರ್ ಎಲ್ಲರಿಗೂ ಕೂಡ ಸೇಮ್ ಸ್ಯಾಲರಿ ಕೊಡ್ತಾ ಇದೀವಿ ಅಂದ್ರೆ ಸೇಮ್ ಹಾಕೋಬಹುದು. ಓಕೆ, ಸ್ಯಾಲರಿ ಕೂಡ ಹಾಕ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಆಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಸಂಪೂರ್ಣವಾಗಿ ಬರಿಬೇಕಾಗ್ತದೆ. ಓಕೆ, SALARY ಸ್ಯಾಲರಿ ಅಂತ ಬರ್ಕೊಂಡು ಓಕೆ ಮಾಡ್ಕೋರಿ. ಅದನ್ನು ಕೂಡ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಇಷ್ಟನ್ನ ನಾನು ಹಾಕಿ ಇದ್ರೊಳಗ ಮಾಡಬೇಕಾಗಿದೆ ಸರ್, ಈ ಒಂದು ಲೆಟರ್ ಅನ್ನ ತಯಾರು ಮಾಡಬೇಕಾಗಿದೆ ಅಂದ್ರೆ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಈಗ ನೀವು ಎಷ್ಟನ್ನ ತಗೊಂಡಿದ್ರು ಅವಷ್ಟೇ ಮೇಲ್ಗಡೆ ನಿಮ್ಗೆ ಕಾಣಿಸ್ಲಿಕ್ಕೆ ಶುರು ಆಗ್ತವ. ಗೊತ್ತಾಗ್ತಿದೆ, ಇಷ್ಟೇ ಇರುತ್ತೆ. ಓಕೆ, ಇದರಲ್ಲಿ ಮೊದಲಿಗೆ ಏನ್ ಮಾಡ್ತೀನಿ, MR ಓಕೆ ಮಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ MR ಅಂತ ಟೈಪ್ ಮಾಡ್ತೀನಿ. ಓಕೆ, MR ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಬೇಕು. ನೆಕ್ಸ್ಟ್ ಒಂದು ಫಸ್ಟ್ ನಿಮಗೆ ಹೋಗ್ಬೇಕು ಅಂದ್ರೆ ಕೀಬೋರ್ಡ್ ಒಳಗೆ ಟ್ಯಾಬ್ ಫ್ರೆಶ್ ಮಾಡ್ರಿ. ಓಕೆ, ಇಲ್ಲಿಂದ GURE ಗುರು 9X ಅಂತ ನಾನು ಸಂಪೂರ್ಣವಾಗಿ ಗುರು ಮುಂದೆ ಅಷ್ಟೇ ಇಟ್ಕೊಂಡು ಗುರು 9X ಅಂತ ತಗೊಂಡು ಮುಂದ್ಗಡೆ ಏನ್ ಮಾಡ್ತೀನಿ, ಅವರ ಒಂದು ಲಾಸ್ಟ್ ನೇಮ್ ಕೂಡ ಇದ್ದಿರತ್ತೆ. ಆ ಒಂದು ಲಾಸ್ಟ್ ನೇಮ್ ಕೂಡ ನೀವು ಸಂಪೂರ್ಣವಾಗಿ ಏನ್ ಮಾಡ್ಕೋಬೇಕು, ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ. ಗುರು GS ಅಂತ ಅಷ್ಟೇ ಇಟ್ಕೊಂಡ್ಬಿಡ್ತೀನಿ. ಓಕೆ, ಮತ್ತೆ ನಾನೇನ್ ಮಾಡ್ತೀನಿ, ಟ್ಯಾಬ್ ಫ್ರೆಶ್ ಮಾಡ್ಕೊಂಡು ಅಡ್ರೆಸ್ ಹಾಕ್ಬೇಕಾಗ್ತದೆ. ಅವರ ಒಂದು ಅಡ್ರೆಸ್ ಸಂಪೂರ್ಣವಾಗಿ ಓಕೆ, ಅಲ್ಲಿ ಹೋಗಿ ಲೆಟರ್ ಮುಟ್ಬೇಕಲ್ಲ, ಅವರ ಒಂದು ಅಡ್ರೆಸ್ ಅನ್ನ ನೀವು ಹಾಕ್ಬೇಕು. ಓಕೆ, ನಾನೇನ್ ಮಾಡ್ತೀನಿ, ವಿಜಯಪುರ ಅಂತ ಸಂಪೂರ್ಣವಾಗಿ ಅಡ್ರೆಸ್ ಅನ್ನ ಹಾಕೊಂಡ್ಬಿಡ್ತೀನಿ. ಓಕೆನಾ. ಅದಾದ್ಮೇಲೆ ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಹಾಕ್ತಿದ್ದಾನೆ. ಮತ್ತೇನಾಯ್ತು, ಮತ್ತೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋತೀನಿ. ಸಿಟಿ ಅಂತ ಬರುತ್ತೆ, ಅವಾಗ ಅದೇ ವಿಜಯಪುರ ಸಿಟಿನ ಇರೋದ್ರಿಂದ ವಿಜಯಪುರ ಅಂತ ಹಾಕೊಂಡ್ಬಿಡಿ. ಅವ್ರ ಅಡ್ರೆಸ್ ಹಾಕ್ತಾ ಇದ್ದೀನಿ. ಓಕೆ, ಮತ್ತೆ ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ ಅಂತ ಬರ್ದ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಹೋಮ್ ಫೋನ್ ನಂಬರ್ 1 2 3 4 5 6 7 8 9 10 ಸುಮ್ನೆ ಹಾಕಿದ್ದೀನ, ಫೋನ್ ಹಚ್ಕೋತ್ ಕೂತಿರಂತೀನಿ, ಬೇರೆದವ್ರಿಗೆ ಹತ್ತದ್ ನೋಡಿರೋದು ಗೊತ್ತಾಗ್ತದ. ಮತ್ತೆ ಮುಂದೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಪೋಸ್ಟ್, ಯಾವ ಪೋಸ್ಟ್ ಜಾಯಿನ್ ಮಾಡ್ಕೋತಾ ಇದ್ರಿ, FDC. ಓಕೆ, FD ಅಥವಾ PDO ಅಂತ ತಗೋತಾ ಇದೀವಿ, PDO ಪೋಸ್ಟಿಗೆ ಜಾಯಿನ್ ಮಾಡ್ಕೋತಾ ಇದೀವಿ. ಟ್ಯಾಬ್ ಫ್ರೆಶ್ ಮಾಡ್ರಿ. ಮತ್ತೆ ಯಾವಾಗ ಜಾಯಿನ್ ಆಗ್ಬೇಕಾಗಿದೆ, ನಾವು ಅವರಿಗೆ ಜಾಯ್ನಿಂಗ್ 25/3/2024 ಜಾಯ್ನಿಂಗ್ ತಗೋತಾ ಇದೀವಿ. ಟ್ಯಾಬ್ ಫ್ರೆಶ್ ಮಾಡ್ಕೋರಿ. ಸ್ಯಾಲರಿ ಎಷ್ಟು ಕೊಡ್ತಾ ಇದ್ರಿ, 25,000 ರೂಪಾಯಿ ಸ್ಯಾಲರಿಯನ್ನು ಅವರಿಗೆ ಸಂಪೂರ್ಣವಾಗಿ ಕೊಡ್ತಾ ಇದೀವಿ. ಓಕೆ, ಇಷ್ಟನ್ನ ಒಂದು ಲೈನ್ ಒಳಗೆ ಕಂಪ್ಲೀಟ್ ಆಯ್ತು. ಎರಡನೇದವ್ರ ಹೆಸರು ಬರಿಬೇಕಾಗಿದೆ, MRS ಮಿಸ್ಟರ್ಸ್. ಮತ್ತೆ ಇದನ್ನ ಬರೆದು ಮತ್ತೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಳ್ಳಿ. ಓಕೆ, ಟ್ಯಾಬ್ ಅನ್ನ ಫ್ರೆಶ್ ಮಾಡ್ತಿದ್ದಾನೆ. ಮತ್ತೇನ್ ಮಾಡ್ಬೇಕು, ಅವರ ಒಂದು ಹೆಸರು ಬರಿಬೇಕು, ADHIR ಅಧೀರ್ ಅಂತ ಬರೆದು NAIK ನಾಯ್ಕ್ ಅಂತ ಬರೀತೀನಿ. ಅಡ್ರೆಸ್ ಬಂದ್ಬಿಟ್ಟು ಬಾಗಲ್ಕೋಟ್ ಅಂತ ನಾನು ಸಂಪೂರ್ಣವಾಗಿ ಬರ್ಕೋತೀನಿ. ನೆಕ್ಸ್ಟ್ ಸಿಟಿ ಬಂದ್ಬಿಟ್ಟು ಬಾಗಲ್ಕೋಟ್ ಹತ್ರ ಯಾವ್ದಾದ್ರು ಗೋಕಾಕ್ ಅಂತ ಬರ್ದ್ಬಿಡೋಣ. ಓಕೆ, ಗೋಕಾಕ್ ಅಂತ ನಾನು ಸಂಪೂರ್ಣವಾಗಿ ಬರಿತೀನಿ. ಅದಾದ ನಂತರ ಸ್ಟೇಟ್ ಕರ್ನಾಟಕನೇ. ಓಕೆ, ಕರ್ನಾಟಕ ಅಂತ ಬರ್ದ್ಬಿಡ್ತೀನಿ. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳಿ. ಅವ್ರ ಫೋನ್ ನಂಬರ್ ಹಾಕೋಬೇಕು, 66 10 ನಂಬರ್ ಹಾಕಿ ಟ್ಯಾಬ್ ಫ್ರೆಶ್ ಮಾಡ್ಕೊರಿ. ಇವ್ರಿಗೆ ಯಾವ ಜಾಬ್ ಕೊಡ್ತಾ ಇದೀರಿ, FD ಆಯ್ತು. ಓಕೆ, ಇದಕ್ಕೆ FDC ಕೊಡ್ತಾ ಇದೀನಿ. ಓಕೆ, FDC ಪೋಸ್ಟಿಗೆ ಇವರಿಗೆ ಜಾಯಿನ್ ಮಾಡ್ಕೊತಾ ಇದೀನಿ, FDC. ಓಕೆ, ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ ಹೇಳ್ತೀವಿ. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋಣ. ಇವರಿಗೆ ಯಾವಾಗ ಜಾಯಿನ್ ತಗೋತಾ ಇದೀರಪ್ಪ ಅಂದ್ರೆ ಸೇಮ್ ಎಲ್ಲರಿಗೂ ಕೂಡ ಒಂದೇ ಡೇಟ್ ತಗೋತಾ ಇದ್ರೆ ಒಂದೇ ಡೇಟ್ ಕೊಡ್ಬೇಕು. 25 ಹಾಕ್ತಿದ್ದಾನೆ ಇಲ್ಲಿಂದ 6/2025 3. ಓಕೆ, 3/2024 ಈ ಡೇಟ್ಗೆ ಜಾಯಿನ್ ತಗೋತಾ ಇದೀವಿ. ಅವರಿಗೆ ಎಷ್ಟು ಸ್ಯಾಲರಿ ಇದೆ, 23,000 ರೂಪಾಯಿ ಸ್ಯಾಲರಿ ಅವರಿಗೆ. ಓಕೆ, ಇಷ್ಟನ್ನ ಬರೆದಿವಿ. ಮತ್ತೆ ಇನ್ನೊಬ್ರದ್ದು ಬರಿಬೇಕಾಗಿದೆ. ಮತ್ತೆ MR ಅಂತ ಬರೆಯೋಣ. ಇಲ್ಲಿಂದ MR ಬರೀತಿದ್ದಾನೆ. ಮತ್ತೇನ್ ಮಾಡಬೇಕು, ಸೋಮು. ಓಕೆ, SOMU ಸೋಮು ಅಂತ ಬರಿತೀನಿ. ನೆಕ್ಸ್ಟ್ ಅವರ ಒಂದು ಅಡ್ರೆಸ್ ಬರಿಬೇಕಾಗಿದೆ. ಹೌದಾ, ಅವಾಗ PATIL ಪಾಟೀಲ್ ಅಂತ ಬರಿತೀನಿ. ಓಕೆ, ಅವರ ಅಡ್ರೆಸ್ ಕೂಡ ಹಾಕ್ಬೇಕಾಗ್ತದೆ, ವಿಜಯಪುರ ಅಂತ ಹಾಕೋತೀನಿ. ಸಿಟಿ ಬಂದ್ಬಿಟ್ಟು ಯಾವ ಸಿಂದಗಿ, SINDAGI ಅಂತ. ಅವ್ರ ಅಡ್ರೆಸ್ ಸರಿಯಾಗಿ ಹಾಕೋಬೇಕಾ, ನಾನು ಶಾರ್ಟ್ ಆಗಿ ಹಾಕೋತಾ ಇದೀನಿ. ಮತ್ತೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಕರ್ನಾಟಕ. ಓಕೆ, ಆಕ್ಚುಲಿ ತಗೋಬಾರ್ದಿತ್ತು, ತಗೊಂಡಿನಿ, ಸ್ಟೇಟ್ ಇರ್ಲಿಲ್ಲ ಕರ್ನಾಟಕ ಅಂತೇಳಿ. ಓಕೆ, ಮತ್ತೇನ್ ಮಾಡ್ಕೋಬೇಕಾಗಿದೆ, ಇಲ್ಲಿಂದ ಮತ್ತೆ ಅವ್ರ ಫೋನ್ ನಂಬರ್ 1 2 3 4 5 6 7 8 9 10 ಫೋನ್ ನಂಬರ್ ಹಾಕಿದ್ನ. ಮತ್ತೆ ಅದಾದ್ಮೇಲೆ 10 ಫೋನ್ ನಂಬರ್ ಹಾಕ್ತಿದ್ದಾನೆ. ಏನಾಯ್ತು, ಸಾರಿ ಎಲ್ಲಿ ಹೋಗ್ಬಿಡ್ತದು, ಕ್ರಿಯೇಟ್ ಏನೋ ಒಂದು ಮಿಸ್ಟೇಕ್ ಆಯಿತು. ಒಂದೇ ಸೆಕೆಂಡು, ಕ್ಯಾನ್ಸಲ್ ಆಯ್ತತ್ ಅನ್ಸುತ್ತೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇಷ್ಟೆಲ್ಲ ಬರ್ದಿದೆ ಪಾಪ, ವಾಪಸ್ ಹೋಯ್ತು ಅನಿಸ್ತದೆ. ಸೆಲೆಕ್ಟ್ ರೆಸಿಪಿಯಂಟ್, ಟೈಪ್ ರೆಸಿಪಿಯಂಟ್ ಬತ್ತು. ಓಕೆ, ಇರ್ಲಿ ಬಿಡ್ರಿ. ಓಕೆ, ಇನ್ನೊಂದ್ಸರ್ತಿ ಟೈಪ್ ಮಾಡ್ಕೊಳ್ಳೋಣ. ಇಲ್ಲಿಂದ ಕಸ್ಟಮೈಸ್ ಕಾಲಮ್ ಮೇಲೆ ಹೋಗಿ ಇವೆಲ್ಲವನ್ನು ಕೂಡ ಡಿಲೀಟ್ ಮಾಡ್ತೀನಿ. ಟೈಟಲ್ ಅಂತ ಇದೆಯಲ್ಲ ಅದನ್ನು ಕೂಡ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೊಂಡು ಸುಮ್ಮನೆ ಎಲ್ಲಿದೆ MR ಹಾಕೊಡ್ತು ಹೋಗೋದು. ಓಕೆ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕಂಪ್ನಿ ನೇಮ್ ಬೇಡ, ಡಿಲೀಟ್ ಮಾಡ್ಕೊಂಬಿಡಿ. ಓಕೆ, ಅದೇನು 2 ನಿಮಿಷದ ಕೆಲಸ. ಮತ್ತೆ ಇದು ಅಡ್ರೆಸ್ ಲೈನ್ 2 ಬೇಡ, ಡಿಲೀಟ್ ಮಾಡ್ಕೊಂಬಿಡಿ. ನೆಟ್ ಅಡ್ರೆಸ್ ಬೇಕು ಅಂದ್ರೆ ಇಟ್ಕೋರಿ, ಇಲ್ಲಾಂದ್ರೆ ತೆಗೆದು ಬಿಡಬಹುದು. ಓಕೆ, ಸಿಟಿ ಅಂತಿದೆ, ಅದನ್ನು ಕೂಡ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೋರಿ. ಅದಾದ್ಮೇಲೆ ಸ್ಟೇಟ್ ಇದೆ, ಅದನ್ನು ಬೇಕಾಗಿಲ್ಲ, ಡಿಲೀಟ್ ಮಾಡ್ರಿ. ಜಿಪ್ ಕೋಡ್ ಇದೆ, ಬೇಡ, ಅದನ್ನು ಡಿಲೀಟ್ ಮಾಡ್ರಿ. ಬೇಡ ಅಂತಲ್ಲ, ಆ ಒಂದು ಮಾಹಿತಿ ನಿಮ್ ಕಡೆ ಇಲ್ಲದೆ ಇರೋದ್ರಿಂದ ಅವುಗಳನ್ನ ಡಿಲೀಟ್ ಮಾಡ್ಕೋತಾ ಇದೀನಿ. ಹೋಮ್ ಫೋನ್ ಇರಲಿ, ವರ್ಕ್ ಫೋನ್ ತೆಗೆದು ಬಿಡೋಣ, ಡಿಲೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಇದೆ, ಅದನ್ನು ಕೂಡ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೊಳ್ಳೋಣ. ಈಗ ಏನ್ ಆಡ್ ಮಾಡಬೇಕಾಗಿದೆ ನನಗೆ ಇದರೊಳಗೆ, ಪೋಸ್ಟ್. ಓಕೆ, POST ಪೋಸ್ಟ್ ಆಡ್ ಮಾಡಬೇಕಾಗಿದೆ.
ಓಕೆ POST ಪೋಸ್ಟ್ ಆ್ಯಡ್ ಮಾಡಬೇಕಾಗಿದೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ನಂತರ ಮತ್ತೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೋಸ್ಟ್ ಆಗ್ತಿದ್ದಾನೆ DOZ. ಓಕೆ DOZ ಅಂತ ಹಾಡ್ಕೊಡಿ. ಓಕೆ ಡೇಟ್ ಆಫ್ ಜಾಯ್ನಿಂಗ್ ಅಂತ ಇರುತ್ತೆ, ಓಕೆ ಮಾಡ್ಕೋಬೇಕು. ಮತ್ತೆ ಆ್ಯಡ್ ಮಾಡ್ತಿದ್ದಾನೆ ಸ್ಯಾಲರಿ. ಓಕೆ SALARY ಸ್ಯಾಲರಿ ಹಾಕೊಂಡು ಓಕೆ ಮಾಡ್ಕೋತೀನಿ. ಇದರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಿಷ್ಟೇ ಹಾಕೋಬೇಕಾ ಇಲ್ಲಿ. ಈಗ ಗುರು 9X ಅಂತ ಹಾಕ್ತೀನಿ ನಾನು. ಓಕೆ ಗುರು 9X ಲಾಸ್ಟಿಗೆ GS ಅಂತ ನಾನು ಸಂಪೂರ್ಣವಾಗಿ ಮಾಡಿಕೊಂಡು ಅಡ್ರೆಸ್ ಬಂದ್ಬಿಟ್ಟು ವಿಜಯಪುರ. ಓಕೆ ಫೋನ್ ನಂಬರ್ 1 2 3 4 5 6 7 8 9 10. ಪೋಸ್ಟ್ ಬಂದ್ಬಿಟ್ಟು PDO ತಗೋತಾ ಇದೀನಿ. ಜಾಯ್ನಿಂಗ್ ಅಪ್ಡೇಟ್ ಅಂದರೆ ಡೇಟ್ ಆಫ್ ಜಾಯ್ನಿಂಗ್ ಅಂತ ಇರುತ್ತೆ 25/3/2024. ಮತ್ತು ಇದ್ರ ಬಂದು ಸ್ಯಾಲರಿ ಬಂದ್ಬಿಟ್ಟು 25,000 ಕೊಡ್ತಾ ಇದೀವಿ ಇಷ್ಟೇ. ಮತ್ತೆ ADHIR ಅಧೀರ್ NAIK ನಾಯ್ಕ್ ಮಾಡ್ತಾ ಇದೀನಿ. ಅಡ್ರೆಸ್ ಬಂದ್ಬಿಟ್ಟು SINDAZI ಸಿಂಧಿಗೆ ತಗೋತಾ ಇದೀನಿ. ಅವರ ಒಂದು ಫೋನ್ ನಂಬರ್ 1 2 3 4 5 6 7 8 9 10. ಓಕೆ ಟ್ಯಾಬ್ ಫ್ರೆಶ್ ಮಾಡ್ಕೊರಿ. FDC ಅಂತ ಟೈಪ್ ಮಾಡ್ಕೊಳ್ಳೋಣ. ಓಕೆ ಅವ್ರ ಡೇಟ್ ಆಫ್ ಜಾಯ್ನಿಂಗ್ ಎಷ್ಟು ಕೊಡ್ತಾ ಇದ್ರಿ 26/3/2024 ಜಾಯ್ನಿಂಗ್ ಕೊಡ್ತಾ ಇದೀವಿ. ಆ ಸ್ಯಾಲರಿ ಎಷ್ಟಿದೆ 23,200 ರೂಪಾಯಿ ಸ್ಯಾಲರಿ ಇದೆ ಅವರಿಗೆ. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋಣ. ಇಲ್ಲಿಂದ ಗೀತಾ ಅಂತ ನಾನು ತಗೋತಾ ಇದೀನಿ. ಮತ್ತೆ ಗೀತಾ ಪಾಟೀಲ್ PATIL ಪಾಟೀಲ್ ಅಂತ ತಗೋತಾ ಇದೀನಿ. ಇಲ್ಲಿಂದಾನು ಕೂಡ ವಿಜಯಪುರ ಅಂತ ಸಂಪೂರ್ಣವಾಗಿ ಬರೀತೀನಿ. ಮುಂದೆ ಅವ್ರ ಫೋನ್ ನಂಬರ್ 1 2 3 4 5 6 7 8 9 10. ಓಕೆ ಇವ್ರಿಗೆ ಏನು ಮಾಡ್ತಾ ಇದ್ದೀರ ಅಂದರೆ FDC ಆಯಿತು. ಇಲ್ಲಿಂದ FDA ಅಂತ ತಗೋತಾ ಇದೀನಿ. ಕ್ಯಾಪಿಟಲ್ ಲೆಟರ್ ಒಳಗೆ ಇರಲಿ FDA ತಗೋತಾ ಇದೀನಿ. ಅವರಿಗೆ ಯಾವಾಗ ಜಾಯ್ನಿಂಗ್ ತಗೋತಾ ಇದ್ರಿ 25/3/2024 ಜಾಯ್ನಿಂಗ್ ತಗೋತಾ ಇದೀವಿ. ಅವರಿಗೆ ಸ್ಯಾಲರಿ ಇದೆಯಪ್ಪ ಅಂದರೆ 23,000 ಅಥವಾ 25,000 ಇಡೋಣ ಅವರಿಗೂ ಕೂಡ. ಓಕೆ 25,000 ಬೇಡ 25,500 ರೂಪಾಯಿ ಸ್ಯಾಲರಿ ಅವರಿಗೆ. ಓಕೆ ಮತ್ತೆ ಎಂಟರ್ ಮಾಡ್ತಿದ್ದಾನೆ. ಇದೇ ರೀತಿಯಾಗಿ ನೀವೇನು ಮಾಡ್ಬೋದು, ಮತ್ತೆ ಮುಂದಕ್ಕೆ ಹೋಗ್ಬೋದು. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳಿ. ಮತ್ತೆ ಕೆಳಗಡೆ ಬರುತ್ತೆ. ಕೆಳಗಡೆ ಬ್ಯಾಟ್ರಿ ಸರ್ ಇಷ್ಟೇ ನನಗೆ 3 ಮಂದಿದ್ದು ಸಾಕಿಲ್ಲ, ಇನ್ನೊಬ್ರು ಬರೆದು ಬಿಡೋಣ. ಓಕೆ ರಾಜು ಅಂತ ಬರೀತೀನಿ. ರಾಜು NAIK ನಾಯ್ಕ್ ಅಂತ ಬರ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ವಿಜಯಪುರ. ಓಕೆ ನೆಕ್ಸ್ಟ್ ಫೋನ್ ನಂಬರ್ 1 2 3 4 5 6 7 8 9 10. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋಣ. ಅವ್ರಿಗೆ ಏನು ಜಾಬ್ ಕೊಡ್ತಾ ಇದ್ದೀರಿ ಅನ್ನೋದು ಕೂಡ ಇದ್ದಿರುತ್ತೆ ನಿಮ್ಮ ಹತ್ರ. ಆ ಒಂದು ಜಾಬನ್ನು ಮಾಡ್ಕೋಬೇಕು. AC ಅಂತ ನಾವು ಮಾಡ್ತಾ ಇದೀವಿ. ಓಕೆ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಸುಮ್ಮನೆ ಎಕ್ಸಾಂಪಲ್ ಆಗಿ ಬರೀತಾ ಇದ್ದೀನಿ. ನೆಕ್ಸ್ಟ್ ಡೇಟ್ ಆಫ್ ಜಾಯ್ನಿಂಗ್ 26/3/2024 ಜಾಯ್ನಿಂಗು. ಟ್ಯಾಬ್ ಫ್ರೆಶ್ ಮಾಡ್ತಿದ್ದಾನೆ. 35,600 ರೂಪಾಯಿ ಪೇಮೆಂಟ್ ಇರುತ್ತೆ ಅವರಿಗೆ. ಓಕೆ ಇಷ್ಟೇನ ಬರೀತಿದ್ದಾನೆ. ಇಷ್ಟು ಕೂಡ ಸಂಪೂರ್ಣವಾಗಿ ಆಯಿತು. ಮುಂದ್ಗಡೆ ಯಾವುದೂ ಇಲ್ಲ. ಈಗ ಓಕೆ ಮೇಲೆ ಅಂದರೆ 4 ಜನರಿಗೆ ನಾನು ಲೆಟರ್ ಕಳಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಬರೀತಾ ಹೋಗಬೇಕು. ಎಷ್ಟು ಜನರಿಗೆ ನೀವು ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಆಗಿರ್ಬೋದು, ಎಷ್ಟು ಜನರಿಗೆ ಪತ್ರಗಳನ್ನು ನೀವು ಕಳಿಸಬೇಕಾಗಿದೆ, ಎಷ್ಟು ಜನರ ಒಂದು ವಿಷಯಗಳನ್ನು ಇಲ್ಲಿ ಸಂಪೂರ್ಣವಾಗಿ ಹಾಕೊಂಡು ಅವರ ಅಡ್ರೆಸ್ಗಳನ್ನು ಸಂಪೂರ್ಣವಾಗಿ ಹಾಕಬೇಕು. ಸಾಕಷ್ಟು ಹಾಕ್ಬೋದು. ಈಗ 4 ಜನರ ಒಂದು ಅಡ್ರೆಸ್ ಅನ್ನು ನಾನು ಹಾಕಿದ್ದೀನಿ. ಹಾಕಿದ್ದ ನಂತರ ನೀವೇನು ಮಾಡಬೇಕು, ಇಲ್ಲಿಂದ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಅದಕ್ಕೆ ಸೇವ್ ಮಾಡ್ಕೊಡುತ್ತೆ. ಓಕೆ ನಮ್ಮ ಕಂಪ್ಯೂಟರ್ ಒಳಗಡೆ ಇದನ್ನ ಏನ್ ಮಾಡ್ಕೋಬೇಕು, ಸೇವ್ ಮಾಡ್ಕೋಬೇಕು. ಅವಾಗ ನಾನು ಏನ್ ಮಾಡ್ತೀನಿ ASDF ಮೇಲೆ ಒಂದು ಹೆಸರನ್ನ ಕೊಟ್ಟು ಡೆಸ್ಕ್ಟಾಪ್ ಮೇಲ್ಗಡೆ ಏನ್ ಮಾಡ್ತಾ ಅದನ್ನ ಇಲ್ಲಿಂದ ಸೇವ್ ಮಾಡ್ಕೋತಾ ಅದನಿ. ಓಕೆ ಡೆಸ್ಕ್ಟಾಪ್ ಮೇಲೆ ಸಂಪೂರ್ಣವಾಗಿ ಸೇವ್ ಆಗುತ್ತೆ. ಇದರ ಒಳಗೆ ಏನಾದರೂ ಎಡಿಟ್ ಮಾಡಬೇಕಾ ಅಂತ ಕೇಳುತ್ತೆ. ಯಾವುದು ಕೂಡ ಎಡಿಟ್ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ನೋಡ್ಕೋಬೇಕು. ಎಡಿಟ್ ಮಾಡಬೇಕಾಗಿತ್ತು ಅಂದ್ರೆ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಮೇಲೆ ಹೋಗಿ ನೀವು ಇದನ್ನ ಸಂಪೂರ್ಣವಾಗಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆ ಎಡಿಟ್ ಬ್ಯಾಡ್ರಿ ಸರ್ ಅಂದ್ರೆ ಓಕೆ ಮಾಡ್ಕೋರಿ, ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ಓಕೆ ಬರ್ತಿದ್ದಾನೆ. ಈಗ ಏನ್ ಮಾಡಬೇಕು, ಓಕೆ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇಷ್ಟನ್ನ ಮಾಡ್ಕೊಂಡ್ರೆ ಸಾಕು. ಈಗ ಏನ್ ಮಾಡಬೇಕು, ರೈಟ್ ಯುವರ್ ಲೆಟರ್ ಅಂತ ಕಾಣಿಸ್ತಾ ಇರತ್ತೆ ಕೆಳಗಡೆ. ಅವಾಗ ಮತ್ತೆ ನೀವೇನ್ ಮಾಡಬೇಕು, ಟು ಕೆಳಗಡೆ ಕರ್ಸರ್ ಇರಬೇಕು. ರೈಟ್ ಯುವರ್ ಲೆಟರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಅಡ್ರೆಸ್ ಕೆಳಗಡೆ ಗ್ರೀಟಿಂಗ್ ಲೈನ್ ಅಂತ, ಓಕೆ ಅಡ್ರೆಸ್ ಬ್ಲಾಂಕ್ ಅಂತ ಇರುತ್ತೆ. ನಾನೇನ್ ಮಾಡ್ತೀನಿ, ಅಡ್ರೆಸ್ ಬ್ಲಾಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ನೀವು ಹೆಸರು ಯಾವ ರೀತಿಯಾಗಿ ಬರಬೇಕು ಅದೇ ರೀತಿಯಾಗಿ ಬಂದಿರುತ್ತೆ. ಇದೇ ರೀತಿಯಾಗಿ ಇಟ್ಕೊಳ್ಳೋಣ. ಓಕೆ ನಾನೇನ್ ಮಾಡ್ತೀನಿ, ಇಲ್ಲಿಂದ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ನೆಕ್ಸ್ಟ್ ಡಿಯರ್ ಮುಂದ್ಗಡೆನೂ ಕೂಡ ನಾನೇನ್ ಮಾಡ್ತೀನಿ, ಸ್ವಲ್ಪ ಸ್ಪೇಸ್ ಕೊಟ್ಟು ಗ್ರೀಟಿಂಗ್ ಲೈನ್ ಅಂತ ನಾನು ಸಂಪೂರ್ಣವಾಗಿ ಹಾಕೊಂಡು ಅದರೊಳಗೆ ಡಿಯರ್ ಸರ್ ಅಥವಾ ಅವ್ರ ಮೇಡಮ್ ಅಂತ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿಂದ ಆಸ್ ಅಂತ ಬಂದಿರುತ್ತೆ. ಇದರ ಮುಂದ್ಗಡೆ ನಾವು ಏನ್ ಹಾಕ್ಬೇಕಾಗಿದೆಪ್ಪ ಅಂದ್ರೆ ಅವರ ಒಂದು ಪೋಸ್ಟ್ ಅನ್ನು ಹಾಕ್ಬೇಕಾಗಿದೆ. ಅವಾಗ ನೀವೇನ್ ಮಾಡಬೇಕು, ಕೆಳಗಡೆ ಮೋರ್ ಐಟಮ್ಸ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡ್ಕೋಬೇಕು, ಇವುಗಳನ್ನ ಸೆಲೆಕ್ಷನ್ ಮಾಡಿ ಇಲ್ಲಿ ಸಂಪೂರ್ಣವಾಗಿ ಹಾಕ್ಬೇಕಾಗ್ತದೆ. ಅಲ್ಲೇನ್ ಹಾಕೋಬೇಕು, ಫಸ್ಟಿಗೆ ಪೋಸ್ಟ್ ಅಂತ ಹಾಕೊಂಡು ಓಕೆ ಇನ್ಸರ್ಟ್ ಮಾಡ್ಕೊರಿ. ಓಕೆ ಪೋಸ್ಟ್ ಆಯ್ತಾ. ಅದಾದ್ಮೇಲೆ ಪೋಸ್ಟ್ ಹಾಕಿದ ನಂತರ ಮತ್ತೇನ್ ಮಾಡಬೇಕು, ಅವರ ಒಂದು ಪೇಮೆಂಟ್ ಇದನ್ನ ಕ್ಯಾನ್ಸಲ್ ಮಾಡಬೇಕು. ಮತ್ತೆ RS ಮುಂದ್ಗಡೆ ಬಂದು ಮತ್ತೆ ಮೋರ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವರ ಒಂದು ಸ್ಯಾಲರಿಯನ್ನ ಸಂಪೂರ್ಣವಾಗಿ ನೀವೇನ್ ಮಾಡ್ಕೋಬೇಕು, ಹಾಕೋಬೇಕಾಗುತ್ತೆ. ಇನ್ಸರ್ಟ್ ಮಾಡ್ಕೊರಿ. ಓಕೆ ಸ್ಯಾಲರಿ ಒಳಗೆ ಈ ರೀತಿಯಾಗಿ ಕೂಡ ಬಂದ್ಬಿಡ್ತದೆ. ಮತ್ತೆ ಕ್ಲೋಸ್ ಮಾಡಬೇಕು. ಅದಾದ್ಮೇಲೆ ಬಿಫೋರ್ ಅಂತ ಬಂದಿರುತ್ತೆ. ಅದರ ಮುಂದ್ಗಡೆ ನಾವೇನ್ ಮಾಡಬೇಕಾಗಿದೆ, ಇಲ್ಲಿಂದ ಜಾಯ್ನಿಂಗ್ ಡೇಟ್ ಕೊಡಬೇಕಾಗಿದೆ. ಇದರ ಮೇಲೆ ಬಂದು ಮತ್ತೆ ನೀವು ಮೋರ್ ಐಟಮ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. DOZ ಡೇಟ್ ಆಫ್ ಜಾಯ್ನಿಂಗ್ ಅಂತ ಇರುತ್ತೆ. ಇದರ ಮೇಲೆ ಕೂಡ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ಬೇಕು. ಹಾಕಿದ ನಂತರ
ಕ್ಲೋಸ್ ಮಾಡ್ಕೊಂಡ್ಬಿಡಿ. ಇಷ್ಟಂದ್ರೂ ಸಂಪೂರ್ಣವಾಗಿ ಹಾಕಿದೀವಿ. ಇದನ್ನು ಸಂಪೂರ್ಣವಾಗಿ ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ, ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲ ಸರ್ ಇಲ್ಲಿಂದಾನೆ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಅಂದ್ರೆ ಇಲ್ಲಿಂದಾನೆ ಕೂಡ ನೀವೇನ್ ಮಾಡಬಹುದು, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಯಾಕಂದ್ರೆ ಸ್ಪೇಸ್ಗಳು ಸ್ವಲ್ಪ ಜಾಸ್ತಿ ತಗೊಂಡಿರ್ತದಲ್ಲ, ಅದನ್ನ ನೀವು ಈ ರೀತಿಯಾಗಿ ಅವುಗಳನ್ನ ಅಡ್ಜಸ್ಟ್ಮೆಂಟ್ ಅನ್ನ ಒಂದು ಬ್ಯಾಕ್ ಪೇಸ್ ಒತ್ತೋದ್ರಿಂದ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇಷ್ಟೆಲ್ಲ ಹಾಕಿದ ನಂತರ ಈಗ ಏನ್ ಮಾಡ್ಕೋಬೇಕು, ಇದರ ಕೆಳಗೆ ಸ್ವಲ್ಪ ಬ್ಯಾಕ್ ತಗೋರಿ. ಓಕೆ, ಇದನ್ನು ಸ್ವಲ್ಪ ಟ್ಯಾಪ್ ಫ್ರೆಶ್ ಮಾಡ್ಕೊಂಡು ಮುಂದಕ್ಕೆ ತಗೋಬಹುದು. ಈ ರೀತಿಯಾಗಿ ನಾವೇನ್ ಮಾಡಿದೀವಿ, ಒಂದು ಲೆಟರ್ ಅನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಹಾಕೊಂಡಿದ್ದೀವಿ. ಹಾಕಿದ ನಂತರ ಎಲ್ಲಿ ಏನು ಸ್ಯಾಲರಿ ಕೂಡ ಸಂಪೂರ್ಣವಾಗಿ ಹಾಕಿದೀವಿ. ಹಾಕಿದ ನಂತರ ಈಗ ಏನ್ ಮಾಡ್ಬೇಕು, ಇಲ್ಲಿಂದ ಪ್ರಿವ್ಯೂ ಯುವರ್ ಲೆಟರ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನೋಡಬಹುದು ನಿಮ್ಮ ಒಂದು ಲೆಟರ್ ಯಾವ ರೀತಿಯಾಗಿ ಬರುತ್ತೆ. ಆಟೋಮೆಟಿಕ್ ಬತ್ ನೋಡ್ರಿ, ಅಡ್ರೆಸ್ ಗುರು 9x GS ಅಂತ ಬಂದು ವಿಜಯಪುರ, ಡಿಯರ್ ಗುರು 9x ಅಂತ ಬರುತ್ತೆ, GS ಅಂತ ಬಂದಿರುತ್ತೆ. ನೆಕ್ಸ್ಟ್ ಕೆಳಗಡೆ ಅವರ ಒಂದು ಪೇಮೆಂಟ್ ಕೂಡ ನೋಡಬಹುದು, RS 25,000 ಆಟೋಮೆಟಿಕ್ ಬಂದಿದೆ. ಅದರ ಕೆಳಗಡೆ ನಾವು ನೋಡಬಹುದು ಬಿಫೋರ್ 25/3/2024 ಜಾಯ್ನಿಂಗ್ ಆಗಬೇಕು. ಯಾವ ಒಂದು ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ತಗೋತಾ ಆದ್ರಿ PDO ಅಂತ ಬಂದಿರುತ್ತೆ ನೋಡಿ. ಆಗ್ಲೇ ನಾವು ಇವೆಲ್ಲ ಹಾಕಿರ್ಲಿಲ್ಲ, ಆಟೋಮೆಟಿಕ್ ಆಗಿ ಬಂದಿರ್ತಾವ. ಈಗ 4 ಜನರಿಗೆ ಬರ್ಬೇಕಲ್ಲ, ಈಗ ಅವರ ಒಂದು 4 ಅಡ್ರೆಸ್ ಈಗ ಬರೇ ಒಂದು ಲೆಟರ್ ಮಾತ್ರ ಕಾಣಿಸ್ತಾ ಇದೆ. ಈಗ 4 ಲೆಟರ್ ಆಟೋಮೆಟಿಕ್ ತಯಾರಾಗಬೇಕಾಗಿದೆ. ಅವಾಗ ಏನ್ ಮಾಡಬೇಕು, ಕಂಪ್ಲೀಟ್ ದ ಮರ್ಜ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಂಡಿವಿಜುವಲ್ ಎಡಿಟ್ ಇಂಡಿವಿಜುವಲ್ ಅಂತ ಬಂದಿರುತ್ತೆ, ನೀವೇನ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಬಾರ್ದು, ಪ್ರಿವ್ಯೂ ಯುವರ್ ಲೆಟರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಅದಾದ ನಂತರ ಇಂಡಿವಿಜುವಲ್ ದಿಸ್ ರೆಸಿಪ್ಟ್, ಓಕೆ ಕಂಪ್ಲೀಟ್ ದ ಮೇಲ್ ಮರ್ಜ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇಂಡಿವಿಜುವಲ್ ಲೆಟರ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಅಂತ ಮಾಡಿದ್ರೆ ಸಾಕು. ಈಗ ಎಷ್ಟು ಲೆಟರ್ ಬಂದಾವಪ್ಪ, ಓಕೆ ಸಂಪೂರ್ಣವಾಗಿ ನೋಡಬಹುದು. ಕೆಳಗಡೆ ಹೋಗ್ತೀನಿ ನಾನು, 2ನೇ ಲೆಟರ್ ಕೂಡ ಬಂದಿರುತ್ತೆ ನೋಡಬಹುದು. ಅಧೀರ್ ನಾಯಕ್ ಅಂತ ಬತ್ತಾ, ಸಿಂಧಿಗೆ ಅಂತ ಬಂದಿದೆ, ಡಿಯರ್ ಅಧೀರ್ ನಾಯಕ್ ಅಂತ ಬಂದಿರುತ್ತೆ. ಆ ಒಂದು ವಿಷಯ FDC ಬಂದಿರುತ್ತೆ, ಅವರ ಒಂದು ಜಾಯ್ನಿಂಗ್ ಡೇಟ್ ಕೂಡ ಬಂದಿರುತ್ತೆ. ಮತ್ತೆ ಅವರಿಗೆ ಎಷ್ಟು ಸ್ಯಾಲರಿ ಇದೆ ಅದನ್ನು ಕೂಡ ಸಂಪೂರ್ಣವಾಗಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ. 2ನೇದು ಓಕೆ, 3ನೇ ಲೆಟರ್ ಕೂಡ ಆಟೋಮೆಟಿಕ್ ಬಂದಿದೆ ನೋಡಿ, ಗೀತಾ ಪಾಟೀಲ್ ವಿಜಯಪುರ ಅಂತ ನಾವು ಸಂಪೂರ್ಣವಾಗಿ ತಗೊಂಡಿದ್ದೀವಿ. ಮತ್ತೆ 4ನೇ ಲೆಟರ್ ನೋಡ್ತಿದ್ದಾನೆ ನೋಡಬಹುದು, ಅದನ್ನು ಕೂಡ ಸಂಪೂರ್ಣವಾಗಿ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿದೆ. ಹೌದಿಲ್ಲ, ಬಹಳಷ್ಟು ಈಸಿಯಾಗಿ ನಾವೇನ್ ಮಾಡಬಹುದು ಅಂದ್ರೆ ಈ ರೀತಿಯಾಗಿ ಇರುವಂತಹ ಒಂದು ಕೆಲಸಗಳನ್ನ ನೋಡಬಹುದು. ಇಲ್ಲಿಂದ 4 ಲೆಟರ್ಗಳು ನಾನು ಏನ್ ಮಾಡಿದ್ದೇನೆ, ಬರೀ ಅಡ್ರೆಸ್ ಅನ್ನ ಟೈಪ್ ಮಾಡ್ಕೊಂಡ್ರೆ ಸಾಕು, ಸಂಪೂರ್ಣವಾಗಿ ಅಲ್ಲಿ ಏನೆಲ್ಲ ವಿಷಯಗಳು ಹಾಕಬೇಕಾಗಿತ್ತು ಅವೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿ ಹಾಕೊಂಡು ಇವತ್ತೊಂದು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಯಾವ ರೀತಿಯಾಗಿ ನಾವು ಇವತ್ತು ಮೇಲ್ ಮರ್ಜ್ ಅನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೀನಿ. ಗೊತ್ತಾಗಿದೆಯಾ? ಓಕೆ, ಯಾವ ರೀತಿಯಾಗಿ ಮಾಡಬಹುದು, ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ, ಪ್ರಾಕ್ಟೀಸ್ ಮಾಡ್ಕೋಬೇಕು. ಬಹಳಷ್ಟು ಈಸಿ ಆಗಿದೆ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ಬರುತ್ತೆ. ಇವುಗಳಿಗೆ ಒಂದು ಬಾರ್ಡರ್ ಕೊಡಬೇಕಾಗಿದೆ ಸರ್ ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ ಪೇಜ್ ಬಾರ್ಡರ್ ಮೇಲೆ ಹೋಗಿ ನೀವು ಈ ರೀತಿಯಾಗಿ ಬಾಕ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಅದರಲ್ಲಿ ಯಾವ ರೀತಿಯಾಗಿ ಬಾರ್ಡರ್ಸ್ ಬೇಕೋ ಆ ರೀತಿಯಾಗಿ ಬಾರ್ಡರ್ಸ್ ಗಳು ಕೂಡ ಸಂಪೂರ್ಣವಾಗಿ ಕೊಡಬಹುದು. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೀವೇನ್ ಮಾಡಬಹುದು, ಲೆಟರ್ಸ್ ಗಳನ್ನ ಸಂಪೂರ್ಣವಾಗಿ ಕೊಟ್ಟು ಎಡಿಟ್ ಅನ್ನ ಮಾಡ್ಕೋಬಹುದು, ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಇವುಗಳನ್ನ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಮೊದಲಿಗೆ ನೀವು ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದಿರ್ತದೆ. ಗೊತ್ತಾಗ್ತದೆ, ಈಗೆಲ್ಲ ಚೇಂಜ್ ಆಗಲ್ಲ, ಒಂದೊಂದಾಗಿ ನೀವು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಓಕೆ, ಆಮೇಲೆ ಮತ್ತೆ ಎಡಿಟ್ ಅನ್ನ ಮಾಡಿದ ನಂತರ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆನೆ ನೀವೇನ್ ಮಾಡಬೇಕು, ಆಗಲೇ ಪ್ರಿವ್ಯೂ ಒಂದು ಲೆಟರ್ ಬಂದಾಗ್ಲೇನೆ ಸಂಪೂರ್ಣವಾಗಿ ಎಡಿಟ್ ಮಾಡ್ಕೊಂಡಿದ್ರೆ ಅಂದ್ರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಜಾಗ ಈ ರೀತಿಯಾಗಿ ಡೇಟ್ಗಳು ಸ್ವಲ್ಪ ಕರೆಕ್ಷನ್ ಅವಾಗಲೇನೆ ನೀವು ಸಂಪೂರ್ಣವಾಗಿ ಇವುಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಕರೆಕ್ಟ್ ಬಂದ್ಬಿಟ್ಟಿರ್ತದೆ. ಗೊತ್ತಾಯ್ತಾ? ಅಥವಾ ಏನಾದ್ರೂ ಕನ್ಫ್ಯೂಸ್ ಆಯ್ತಾ ಇದ್ರಲ್ಲಿ? ಕನ್ಫ್ಯೂಸ್ ಬಟ್ ಅದು ಪ್ರಾಕ್ಟೀಸ್ ಮಾಡ್ಬೇಕು ಸರ್, ನಾವು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಎಸ್, ಪ್ರಾಕ್ಟೀಸ್ ಮಾಡ್ಬೇಕ್ರಿ ಮೇಡಮ್, ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಗೊತ್ತಾಗಲ್ರಿ. ಓಕೆ, ಸಂಪೂರ್ಣವಾಗಿ ಇವತ್ತಿನ ಒಂದು ಕ್ಲಾಸ್ ಒಳಗಡೆ ನಿಮಗೆ ಯಾವ ರೀತಿಯಾಗಿ ನಾವು ಇವತ್ತು ಮೇಲ್ ಮರ್ಜ್ ಅನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೇನೆ. ಮೇಲ್ ಮರ್ಜ್ ಅಂದ್ರೆ ಯಾವುದೇ ಒಂದು ಇಲಾಖೆ, ಯಾವುದೇ ಒಂದು ಆಫೀಸ್ ಒಳಗಡೆ ಒಂದು ಲೆಟರ್ ಗಳನ್ನ ಇವತ್ತು ಸಾವಿರಾರು ಜನರ ಒಂದು ಅಡ್ರೆಸ್ ಗಳಿಗೆ ನಾವು ಎಟ್ ಎ ಟೈಮ್ ಕಳಿಸಬೇಕಾಗಿತ್ತು ಅಂದ್ರೆ ಈ ಒಂದು ವಿಧಾನಗಳ ಮುಖಾಂತರ ನೀವು ಮೇಲ್ ಮರ್ಜ್ ಮಾಡೋ ಮುಖಾಂತರ ಏನ್ ಮಾಡಬಹುದು, ಒಂದೇ ಸರ್ತಿಗೆ ಅವರ ಒಂದು ಅಡ್ರೆಸ್ ಅನ್ನ ನೀವು ರೆಸಿಪ್ಟ್ ಅನ್ನ ಒಂದು ಬರ್ಕೊಂಡು ಸಂಪೂರ್ಣವಾಗಿ ಆಮೇಲೆ ಆ ಒಂದು ವಿಷಯವನ್ನು ಅವರಿಗೆ ಸಂಪೂರ್ಣವಾಗಿ ಮುಟ್ಟಿಸಬಹುದು ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಇಂಡಿವಿಜುವಲ್ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಮತ್ತೆ ಏನಾದರೂ ಡೌಟ್ಸ್ ಗಳಿದ್ರೆ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ಕೇಳಬಹುದು. ಇದರಲ್ಲಿ ಏನಾದರೂ ಡೌಟ್ಸ್ ಗಳಿದ್ರೆ ಕೇಳಬಹುದು, ಯಾವ ರೀತಿಯಾಗಿ ಏನಾಯ್ತು ಎಲ್ಲನೂ ಕೂಡ ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ಕೋತಾ ಇದ್ದೇನೆ. ಯಾಕಂದ್ರೆ ಬಹಳಷ್ಟು ಈಸಿ ಆಗಿರುವಂತಹ ಒಂದು ವಿಧಾನಗಳ ಮುಖಾಂತರ ನಾವೇನ್ ಮಾಡಿದ್ದೇವೆ, ಒಂದು ಹೆಡರ್ ಅನ್ನ ಹಾಕೊಂಡು ಸಂಪೂರ್ಣವಾಗಿ ಈ ಒಂದು ಲೆಟರ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇವೆ. ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಮತ್ತೆ ಇದೇ ರೀತಿಯಾಗಿ ನೀವೇನ್ ಮಾಡಬಹುದು, ಒಂದು ಲೆಟರ್ಸ್ ಗಳನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಲೆಟರ್ಸ್ ಗಳನ್ನ ಮಾಡಬಹುದು. ಮತ್ತೆ ಇದರ ಜೊತೆಗೆ ಇವತ್ತು ಬಹಳಷ್ಟು ದಿನಗಳಿಂದ ನಾವು ನೋಡ್ತಾ ಇದೀವಿ, ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಸಂಪೂರ್ಣವಾಗಿ ಕಲಿತಾ ಇದ್ದೀವಿ. ಈ ಒಂದು ಮೈಕ್ರೋಸಾಫ್ಟ್ ವರ್ಡ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಶಾರ್ಟ್ ಕಟ್ ಕೀಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಇವತ್ತು ನೋಡಬೇಕಾಗಿರುವಂತದ್ದು. ಆ ಒಂದು ಶಾರ್ಟ್ ಕಟ್ ಕೀಗಳನ್ನ ತಗೊಂಡು ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕು ಸರ್, ಏನೆಲ್ಲ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ನಾಳೆ ನಡೆಯುವಂತಹ ಒಂದು ಕ್ಲಾಸ್ ಅಲ್ಲಿ ಶಾರ್ಟ್ ಕಟ್ ಕೀಗಳ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಯಾವ ಒಂದು ಕೀಗಳನ್ನ ಉಪಯೋಗಿಸಿಕೊಂಡು ಏನೆಲ್ಲ ಮಾಡಬಹುದು ಅನ್ನೋದನ್ನ ನಾಳೆ ನಡೆಯುವಂತಹ 8 ಗಂಟೆ ಕ್ಲಾಸ್ಗೆ, ಅಂದ್ರೆ ನಾಳೆ ರವಿವಾರ ಇರುತ್ತೆ, ನಾಳೆ ಕ್ಲಾಸ್ ಇರಲ್ಲ, ಮಂಡೇ ದಿನ ಕ್ಲಾಸಸ್ ಇದ್ದಿರುತ್ತೆ. ಆ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಮತ್ತೆ ಬೇರೆ ಅಧ್ಯಾಯವನ್ನ ನಾವು ಏನ್ ಮಾಡ್ತಾ ಇದೀವಿ, ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡೋಣ. ಮತ್ತೆ ಏನೆಲ್ಲ ಮಾಡಬಹುದು ಅನ್ನೋದು ಕೂಡ ನಿಮಗೆ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಮತ್ತೆ ಏನಾದ್ರೂ ಒಂದು ಪ್ರಶ್ನೆಗಳಿದ್ರೆ ಸಂಪೂರ್ಣವಾಗಿ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ಕೇಳಬಹುದು.
ಸರ್ ಹಾ ಸರ್ ನಾ ಇದು ಮೇಲಿಂಗ್ಸ್ ಅಂದ ತಕ್ಷಣ ನಾನ್ ತಿಳ್ಕೊಂಡೆ ಇದ್ರಲ್ಲಿ ಟೈಪ್ ಮಾಡಿ ಎಲ್ಲ ಮೇಲ್ ಮಾಡ್ತಾರ ಅಂತ ತಿಳ್ಕೊಂಡಿದ್ದೆ. ನೀವೇನ್ ಮಾಡಿದ್ರಲ್ಲ ಅದೆಲ್ಲ ಇಲ್ಲ ಮೇಲಿಂಗ್ಸ್ ಅಂದ್ರೆ ಒಂದು ವಿಷಯವನ್ನ ಹಲವಾರು ಜನರಿಗೆ ಕಳಿಸ್ಲಿಕ್ಕೆ ಪ್ರತಿಯೊಬ್ಬರ ಅಡ್ರೆಸ್ ಅನ್ನ ಬರಿಬೇಕಾಗಿತ್ತು ಅಂದ್ರೆ ಲೇಟ್ ಆಗುತ್ತೆ. ಹಾಗಾಗಿ ಈ ಒಂದು ಮೇಲ್ಮರ್ಜ್ ವಿಧಾನಗಳ ಮುಖಾಂತರ ನೀವೇನ್ ಮಾಡಬಹುದು, ಅಡ್ರೆಸ್ ಗಳನ್ನ ಒಂದು ಕಡೆ ಮಾತ್ರ ಬರ್ಕೊಂಡು ಆ ಒಂದು ಲೆಟರ್ ವನ್ನ ಎಟ್ ಎ ಟೈಮಿಗೆ ಎಲ್ಲರ ಒಂದು ಅಡ್ರೆಸ್ ಗಳಿಗೆ ಒಟ್ಟಿಗೆ ಕಳಿಸುವಂತ ಒಂದು ವಿಧಾನವನ್ನ ನಾವು ಮೇಲ್ಮರ್ಜ್ ಅಂತ ಹೇಳ್ತೀವಿ. ಸರ್ ಇದು ಪ್ರಿಂಟ್ ತೆಗೆದ್ಬಿಟ್ಟು ಕಳಿಸ್ತಾರ ಸರ್, ಇಲ್ಲ ಅವ್ರ ಅಡ್ರೆಸ್ಗೆ ಇಲ್ಲ ಇವಾಗ ಇದನ್ನ ಪ್ರಿಂಟ್ ತೆಗಿಬೇಕು, ಪಾಕೆಟ್ ಒಳಗೆ ಹಾಕಿ ಕಳಿಸ್ಬೇಕಲ್ಲ. ಹಾ ಗೊತ್ತಾಯ್ತು ಸರ್, ಗೊತ್ತಾಯ್ತು. ಅದಕ್ಕೆ ಕಂಪ್ಯೂಟರ್ ಸ್ವಲ್ಪ ಮನೆಗೆ ಈ ಅವ್ರ ಅಪಾರ್ಟ್ಮೆಂಟ್ ನೌಕರಿ ಆರ್ಡರ್ ಹೋಗ್ಬೇಕಲ್ಲ ಮನೆಗೆ, ಹಾ ಗೊತ್ತಿದೆ ಸರ್, ಗೊತ್ತಿದೆ. ಈ ರೀತಿಯಾಗಿ ಕಳಿಸ್ಬೋದು. ಪ್ರಿಂಟ್ ತೆಗಿಬೇಕು ಒಟ್ಟಿಗೆ. ಈಗ ಚಂತನ ಒಬ್ಬೊಬ್ಬರದ್ದು ಬರ್ಕೋತ ಹೋದೆ ಅಂದ್ರೆ ಲೇಟ್ ಆಗ್ತದೆ. ಹಂಗ ಆಗ್ಬಾರ್ದ್ರಿ ಸರ್, ಒಟ್ಟಿಗೆ ಎಲ್ಲರದು ಅಡ್ರೆಸ್ ನಾನು ಎಟ್ ಎ ಟೈಮಲ್ಲಿ ಹಾಕಿ ಲೆಟರ್ಸ್ ಅನ್ನ ಕಳಿಸ್ಬೇಕಾಗಿದೆ ಅಂದ್ರೆ ಈ ಒಂದು ವಿಧಾನವನ್ನ ಉಪಯೋಗಿಸ್ಕೊಂಡು ನೀವೇನ್ ಮಾಡ್ಬೋದು, ಕೆಲಸವನ್ನ ಸಂಪೂರ್ಣವಾಗಿ ಮಾಡಬಹುದು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಓಕೆ, ಮತ್ತೆ ನಾಳೆ ನಡೆಯುವಂತ ಒಂದು ಕ್ಲಾಸ್ ಅಲ್ಲಿ, ನಾಳೆ ಕೂಡ ರಜೆ ಇರುತ್ತೆ, ರವಿವಾರ ದಿನ ಎಂಜಾಯ್ ಮಾಡ್ರಿ. ಹೋಳಿ ಹುಣ್ಣಿ ಅದ, ಎಲ್ಲರಿಗೂ ಹೋಳಿ ಹುಣ್ಣಿಯ ಆರ್ಥಿಕ ಶುಭಾಶಯಗಳು. ನಾಳೆ ಹಬ್ಬ ಮಾಡ್ರಿ, ಹೋಳಿಗೆ ಗಿಳಿಗೆ ಮಾಡಿ ತಿನ್ರಿ ಆರಾಮ್ ಸರಿ ಮನ್ಯಾಗ. ಓಕೆ, ಥ್ಯಾಂಕ್ ಯು. ಮತ್ತೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಸಿಗೋಣ ಸೋಮವಾರ ಸಾಯಂಕಾಲ 8 ಗಂಟೆಗೆ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು, ಬಾಯ್.